ಮೂವಿ ಹೆಸರು ಮೆಕ್ಯಾನಿಕ್ ರಾಕಿ. ಬೇಜಾನ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ಗುರು ಮೂವಿಲಿ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಫ್ಯಾಮಿಲಿ ತೋರಿಸ್ತಾರೆ. ಅಮ್ಮ, ಇಬ್ರು ತಂಗಿರು, ಒಬ್ಬ ಅಣ್ಣ. ಅಣ್ಣ ರೂಮ್ ಅಲ್ಲಿ ಕುತ್ಕೊಂಡು ಕಂಪ್ಯೂಟರ್ ನಲ್ಲಿ ಏನೋ ಓದ್ತಿರ್ತಾರೆ. ತಂಗಿ ಹೇಳ್ತಾರೆ ಇವನಿಗೆ ಕೊಬ್ಬು ಜಾಸ್ತಿ ಆಗ್ಬಿಟ್ಟಿದೆ ಅಂತ. ಅಣ್ಣ ಇಮಿಡಿಯೇಟ್ಲಿ ಎದ್ದು ರೂಮ್ ನ ಡೋರ್ ಹಾಕೊಂಡು ಕತ್ತಿಗೆ ಹಗ್ಗ ಹಾಕೊಂಡ್ಬಿಡ್ತಾರೆ. ಎಲ್ರು ಡೋರ್ ಅನ್ನು ಓಪನ್ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತಾರೆ, ಬಟ್ ಅವರು ಡೋರ್ ಓಪನ್ ಮಾಡೋದಿಲ್ಲ. ತಮ್ಮನ್ನ ತಾವು ಸಾಯಿಸ್ಕೊಂಡ್ಬಿಡ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಒಂದು ಗ್ಯಾರೇಜ್ ತೋರಿಸ್ತಾರೆ. ಸುತ್ತಮುತ್ತ ಒಂದು ಸುದ್ದಿ ಹಬ್ಬಿದೆ, ಈ ಗ್ಯಾರೇಜ್ ನ ಗವರ್ಮೆಂಟ್ ಅವರು ಹೊಡೆದಾಕ್ತಾರೆ ಅಂತ. ಈ ಗ್ಯಾರೇಜ್ ನಲ್ಲಿ ಡ್ರೈವಿಂಗ್ ಸ್ಕೂಲ್ ಸಹ ಇದೆ. ಇನ್ನು ಈ ಗ್ಯಾರೇಜ್ ಗೆ ಮಾಯಾ ಅಂತ ಒಂದು ಹುಡುಗಿ ಬರ್ತಾರೆ ಡ್ರೈವಿಂಗ್ ಹೇಳ್ಕೊಡಿ ಅಂತ. ಮಾಯಾಗೆ ಡ್ರೈವಿಂಗ್ ಹೇಳ್ಕೊಡೋದು ರಾಕೇಶ್, ಅಂದ್ರೆ ಈ ಗ್ಯಾರೇಜ್ ನ ಓನರ್ ನ ಮಗ. ಎಲ್ರು ಅವ್ರನ್ನ ರಾಕಿ ರಾಕಿ ಅಂತ ಕರೀತಾರೆ ಶಾರ್ಟ್ ಫಾರ್ಮ್ ಅಲ್ಲಿ. ಈ ರಾಕಿ ಮೂವಿಯ ಹೀರೋ. ಸೊ ಈಕೆಗೆ ಡ್ರೈವಿಂಗ್ ಲೈಸೆನ್ಸ್ ಕೊಡಿಸ್ಬೇಕು ಅಂತ ರಾಕಿ ಮಾಯಾದು ಡೀಟೇಲ್ಸ್ ಅನ್ನ ತಗೊಳ್ತಾರೆ. ಈಕೆಗೆ 26 ವರ್ಷ, ಇನ್ಶೂರೆನ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾಳೆ. ಈ ನಡುವೆ ನಮ್ಗೆಲ್ಲ ಗೊತ್ತಾಗುತ್ತೆ ರಾಕಿ ಅವರು ಈ ಗ್ಯಾರೇಜ್ ಅನ್ನು ಒತ್ತೆ ಇಟ್ಟು ಬ್ಯಾಂಕ್ ನಲ್ಲಿ ಲೋನ್ ಗೆ ಅಪ್ಲೈ ಮಾಡಿದರೆ, ಲೋನ್ ಸ್ಯಾಂಕ್ಷನ್ ಗೋಸ್ಕರ ವೇಟ್ ಮಾಡ್ತಿದ್ದಾರೆ ಅಂತ. ಸರಿ, ಈಗ ಮಾಯಾಗೆ ಡ್ರೈವಿಂಗ್ ಹೇಳ್ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಮಾಯಾ ಡ್ರೈವಿಂಗ್ ಕಲಿತಾ ರಾಕಿದು ಪರ್ಸನಲ್ ವಿಚಾರಗಳನ್ನ ಕೇಳಲಿಕ್ಕೆ ಶುರು ಮಾಡ್ತಾರೆ. ನಿಮ್ ಸ್ಟೋರಿ ಹೇಳಿ, ನೀವು ಬ್ಯಾಂಕ್ ನಲ್ಲಿ ಲೋನ್ ಯಾಕೆ ಅಪ್ಲೈ ಮಾಡಿದೀರಾ, ಅದು ಇದು ಅಂತ. ರಾಕಿ ಹೇಳ್ತಾರೆ ಅದು ದೊಡ್ಡ ಕತೆ ಅಂತ. ಮಾಯಾ ನನ್ ಕೇಳಿಸ್ಕೊಳ್ಳೋಕೆ ಇಷ್ಟ ಇದೆ, ನೀವ್ ಹೇಳಿ ಅಂತಾರೆ. ಒಂದಾನೊಂದು ಕಾಲದಲ್ಲಿ ಇವರ ಪೂರ್ವಜರು ಇದ್ದಿದ್ದು ರಾಯಲಸೀಮಾದಲ್ಲಿ. ಆಗ ಆ ಏರಿಯಾ ಎಲ್ಲ ರೌಡಿಸಂಗೆ ಹೆಸರುವಾಸಿ. ರಾಕಿ ಅವ್ರ ತಾತನ ಹೆಸರು ನಾಗಿರೆಡ್ಡಪ್ಪ ಅಂತ. ಇವರ ಬಾಯಿ ಸೈಲೆಂಟ್ ಆಗೇ ಇರ್ತಿರ್ಲಿಲ್ಲ, ಎಲ್ಲರ ಮೇಲೂ ಕಾಮೆಂಟ್ ಮಾಡೋದು. ಇವ್ರ ಊರಿನಲ್ಲಿ ಇನ್ನೊಬ್ಬ ದೊಡ್ಡ ಮನುಷ್ಯ ರೆಡ್ಡಿ ಅಂತಿರ್ತಾರೆ, ಅವ್ರಿಗೆ ಗಂಡು ಮಗ ಆಗಿರತ್ತೆ. ಅದನ್ನ ನೋಡ್ಬಿಟ್ಟು ಈ ರೆಡ್ಡಪ್ಪ ಹೇಳ್ತಾರೆ, ಮಗ ನಿಂತರ ಕಾಣ್ತಿಲ್ಲ, ಇವರಪ್ಪ ಬೇರೆ ಯಾರೋ ಅನ್ನಿಸ್ತಿದೆ ಅಂತ. ಇದರಿಂದ ರೆಡ್ಡಪ್ಪಂಗೂ ರೆಡ್ಡಿಗೂ ಕ್ಲಾಶ್ ಶುರುವಾಗತ್ತೆ. ಇಬ್ರು ಹೊಡೆದಾಡ್ಕೊಂತಿರ್ತಾರೆ. ರೆಡ್ಡಿ ಕಡೆಯವರು ರೆಡ್ಡಪ್ಪನ ಮೇಲೆ ಬಾಂಬ್ ಹಾಕ್ಬಿಡ್ತಾರೆ. ರೆಡ್ಡಪ್ಪಂದು ಕೈಯೇ ಕಟ್ಟಾಗ್ಬಿಡುತ್ತೆ. ಇಲ್ಲಿದ್ರೆ ನನ್ನ ಸಾಯಿಸ್ಬಿಡ್ತಾರೆ ಅಂತ ರೆಡ್ಡಪ್ಪ ಅಲ್ಲಿಂದ ಹೈದರಾಬಾದ್ಗೆ ಬರ್ತಾರೆ. ಅಲ್ಲಿ ಬಂದು ರೌಡಿಸಂನೆಲ್ಲ ಮಾಡೋದು ಬೇಡ ಅಂತ ಹೇಳಿ ಒಂದು ಮೆಕ್ಯಾನಿಕ್ ಶಾಪ್ ಅನ್ನ ಇಡ್ತಾರೆ. ಈಗ ರೆಡ್ಡಪ್ಪನ್ಗೆ ಒಬ್ಬ ಮಗ ಇದ್ದಾರೆ, ಮಗ ಬೆಳೆದು ದೊಡ್ಡವರಾಗಿದ್ದಾರೆ. ರೆಡ್ಡಪ್ಪನ್ಗೆ ಕಾಯಿಲೆ ಬಂದು ಬೆಡ್ ರಿಡನ್ ಆಗ್ತಾರೆ. ಮಗ ನನ್ ಮದ್ವೆ ಆಗ್ತೀನಿ ಅಂತ ಒಂದು ಹುಡುಗಿಯನ್ನ ಕರ್ಕೊಂಡು ಬರ್ತಾರೆ. ಸರಿ, ನಾನ್ ಸತ್ತು ನಿಮ್ಮ ಹೊಟ್ಟೆಯಲ್ಲಿ ಹುಡ್ತೀನಿ ಅಂತ ರೆಡ್ಡಪ್ಪ ಸತ್ತೋಗ್ಬಿಡ್ತಾರೆ. ಬಟ್ ರೆಡ್ಡಪ್ಪನ ಮಗನ್ಗೆ ಅವ್ರ ಅಪ್ಪ ಹೊಟ್ಟೆಯಲ್ಲಿ ಹುಟ್ಟೋದು ಇಷ್ಟ ಇಲ್ಲ. ಯಾಕಂದ್ರೆ ಅವ್ರ ಅಪ್ಪನ್ ಕಂಡ್ರೆ ಸ್ವಲ್ಪ ದ್ವೇಷ ಅವ್ರಿಗೆ. ಅಂದ್ಕೊಂಡಂತೆ ಇವ್ರಿಗೆ ಮಗು ಆಗತ್ತೆ, ಗಂಡು ಮಗು ಹುಟ್ಟಿದೆ, ರೆಡ್ಡಪ್ಪನೇ ಹುಟ್ಟುಬಿಟ್ಟವ್ರೆ ಅಂತ ಇವ್ರ ಅಪ್ಪ ಮಗನ ಸ್ಟ್ರಿಕ್ಟ್ ಆಗಿ ಬೆಳೆಸೋಕ್ ಶುರು ಮಾಡ್ತಾರೆ. ಅಪ್ಪನ ದ್ವೇಷ ಮಗನ ಮೇಲೂ ತೋರ್ಸೋಕ್ ಶುರು ಮಾಡ್ತಾರೆ ರೆಡ್ಡಪ್ಪನ ಮಗ. ಸೊ ಆ ರೆಡ್ಡಪ್ಪನ ಮೊಮ್ಮಗನೇ ನಮ್ಮ ರಾಕಿ. ಇನ್ನು ಈ ರಾಕಿ ಅಪ್ಪನ್ಗೆ ಇಂಡಿಯಾ ಟ್ರಿಪ್ ಹೋಗ್ಬೇಕು ಅಂತ ಆಸೆ. ಇದನ್ನ ಎಕ್ಸ್ಪ್ಲಾಯ್ಟ್ ಮಾಡ್ಕೊಂಡು ನಾನ್ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತೀನಿ ಅಂತ ದುಡ್ನೆಲ್ಲ ನಾಮ ಇಟ್ಟಿರ್ತಾರೆ ಎಷ್ಟೊಂದ್ ಜನ. ಅದ್ರಲ್ಲಿ ದುಡ್ನಾಮ ಇಟ್ಟ ಒಬ್ಬ ವ್ಯಕ್ತಿ ಇವ್ರ ಹತ್ರ 30,000 ತಗೊಂಡು ಕೈ ಎತ್ಬಿಟ್ಟಿರ್ತಾನೆ. ಇವನನ್ನ ನಾಮೇಶ ಅಂತ ಕರೆಯೋಣ, ಯಾಕಂದ್ರೆ ದುಡ್ನಾಮ ಇಟ್ಟ ಅದಕ್ಕೆ. ಈತ ಸಿಕ್ತಾಗಿಲ್ಲ, ನನ್ ದುಡ್ಡು ಕೊಡು ಅಂತ ರಾಕಿ ಅವರಪ್ಪ ಕೇಳ್ತಿರ್ತಾರೆ. ಈಗ ರಾಕಿ ಬೆಳೆದಿದ್ದಾರೆ, ಬೆಳೆದು ಬಿಟೆಕ್ ಕಾಲೇಜಿಗೆ ಸೇರ್ಕೊಂಡಿದ್ದಾರೆ. ಇವ್ರಿಗೆ ಒಬ್ಬ ಕ್ರಿಕೆಟ್ ಆಡೋ ಫ್ರೆಂಡ್ ಇರ್ತಾನೆ. ಕ್ರಿಕೆಟ್ ಆಡೋ ಫ್ರೆಂಡ್ ನ ತಂಗಿ ಹೆಸರು ಪ್ರಿಯಾ. ಪ್ರಿಯಾ ಬ್ಯೂಟಿಫುಲ್ ಆಗಿದ್ದಾಳೆ. ರಾಕಿಗೆ ಅವಳನ್ನ ನೋಡಿದ ತಕ್ಷಣ ಲವ್ ಆಗ್ಬಿಡುತ್ತೆ. ಪ್ರಿಯಾಗೂ ಕೂಡ ಇವ್ರ ಮೇಲೆ ಲವ್ ಆಗತ್ತೆ. ಎಕ್ಸಾಮ್ಸ್ ಎಲ್ಲ ಆದ್ಮೇಲೆ ಪ್ರಿಯಾ ಲವ್ ನ ವಿಚಾರವನ್ನ ರಾಕಿಗೆ ಹೇಳ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಈ ನಡುವೆ ಪ್ರಿಯಾರ ಅಣ್ಣ ರಣಜಿ ಟೀಮಿಗೆ ಸೇರ್ಕೊಬೇಕು ಅಂತ ಆಸೆ. ಅವ್ರ ಹತ್ರ ಪ್ರಾಪರ್ ಕ್ರಿಕೆಟಿಂಗ್ ಕಿಟ್ ಇರೋದಿಲ್ಲ. ಸೊ ಕಿಟ್ ತಗೊಂಡ್ರೆ ಎಲ್ಲ ಸಾರ್ಟ್ ಆಗತ್ತೆ ಅಂತ ರಾಕಿಗೆ ಹೇಳ್ತಾರೆ. ಸೊ ರಾಕಿ ಒಂದ್ ಐಡಿಯಾ ಮಾಡ್ತಾರೆ, ಕಾಲೇಜ್ ನ ಲೈಬ್ರರಿಗೆ ಹೋಗಿ ಎಲ್ಲಾ ಬುಕ್ ಗಳನ್ನ ಕದ್ಕೊಂಡು ಮಾರ್ಬಿಡೋಣ, ಅದರ ಮುಖಾಂತರ ಒಂದು ಕಿಟ್ ತಗೊಳ್ಳೋಣ ಅಂತ. ಸೊ ಇಬ್ರು ಫ್ರೆಂಡ್ಸ್ ಗಳು ಸೇರ್ಕೊಂಡು ಬುಕ್ಸ್ ನೆಲ್ಲ ಕದೀತಾರೆ, ಎತ್ಕೊಂಡು ಮಾರ್ಲಿಕ್ಕೆ ಅಂತ ಹೋಗ್ತಿದ್ದಾರೆ. ಪ್ರಿಯಾ ಎದ್ರಿಗ್ ಬರ್ತಾಳೆ. ಅದೇ ಸಮಯಕ್ಕೆ ಪ್ರಿನ್ಸಿಪಲ್ ಕೂಡ ಅಲ್ಲಿಗೆ ಬರ್ತಾರೆ. ರಾಕಿ ಮತ್ತೆ ಪ್ರಿಯಾ ಅವರಣ್ಣ ಪ್ಯಾನಿಕ್ ಆಗ್ತಾರೆ. ಪ್ರಿಯಾ ಅಣ್ಣ ಅವರ ಬ್ಯಾಗ್ ಅಲ್ಲಿ ಇದ್ದ ಪುಸ್ತಕಗಳೆಲ್ಲ ಕೆಳಗ್ ಬಿದ್ಬಿಡ್ತವೆ. ಅದ್ರೊಳಗಡೆ ಈ ಇಯರ್ ನ ಕ್ವಶನ್ ಪೇಪರ್ ಕೂಡ ಇರುತ್ತೆ. ಅದು ಪ್ರಿನ್ಸಿಪಲ್ ಗೆ ಗೊತ್ತಾಗ್ಬಿಡುತ್ತೆ. ಪ್ರಿನ್ಸಿಪಲ್ ಹೇಳ್ತಾರೆ, ಕ್ವಶನ್ ಪೇಪರ್ ನ ಕದ್ಕೊಂಡು ಕ್ವಶನ್ ಪೇಪರ್ ಲೀಕ್ ಮಾಡಿ ದುಡ್ಡು ಮಾಡ್ಬೇಕು ಅಂತ ಸ್ಕೆಚ್ ಹಾಕಿದ್ಯಾ, ಬಾ ಪ್ರಿನ್ಸಿಪಲ್ ಚೇಂಬರ್ ಗೆ ನಿನಗೆ ಬುದ್ಧಿ ಕಲಿಸ್ತೀನಿ ಅಂತ. ಪ್ರಿಯಾಗೆ ಗೊತ್ತಾಗತ್ತೆ ರಾಕಿ ಮತ್ತೆ ನನ್ನ ಅಣ್ಣ ಇಬ್ರು ಸೇರ್ಕೊಂಡು ಕೆಲಸ ಮಾಡಿದಾರೆ ಅಂತ. ಸೊ ರಾಕಿನ ದ್ವೇಷ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ ಪ್ರೀತಿಯಿಂದ ಪ್ರಿಯಾ. ಸೊ ಪ್ರೀತಿ ಹೋಗಿ ದ್ವೇಷ ಆಗೋಯ್ತು. ಅವತ್ತಿಂದ ಇವರಿಬ್ರದ್ದು ಬ್ರೇಕಪ್ ಕೂಡ ಆಗೋಯ್ತು. ರಾಕಿ ಅವ್ರ ಅಪ್ಪನಿಗೆ ಕೂಡ ಈ ವಿಚಾರ ಗೊತ್ತಾಯ್ತು. ಕಾಲೇಜ್ ನಲ್ಲಿ ತರಲೆ ಕೆಲಸ ಮಾಡ್ತಾನೆ, ಫೀಸೇ ಕಟ್ಟೋದು ಬೇಡ ಅಂತ ಹೇಳಿ, ಬಾ ಮೆಕ್ಯಾನಿಕ್ ಕೆಲಸ ನಿಂಗೆ ಹೇಳ್ಕೊಡ್ತೀನಿ, ಗ್ಯಾರೇಜ್ ನಲ್ಲೇ ಕೆಲಸ ಮಾಡ್ಕೊಂಡು ಬಿದ್ದಿರು ಅಂತ ಕಾಲೇಜ್ ಬಿಡಿಸಿ ಗ್ಯಾರೇಜಿಗೆ ಸೇರಿಸ್ಬಿಟ್ರು. ಅವತ್ತಿಂದ ಇವರು ಮೆಕ್ಯಾನಿಕ್ ಕೆಲಸನ ಚೆನ್ನಾಗಿ ಕಲ್ತ್ಕೊಳ್ತಾರೆ. ಈ ನಡುವೆ ನಾಮೇಶ ರಾಕೇಶ್ ಅವ್ರ ಅಪ್ಪನ್ಗೆ ಮತ್ತೊಮ್ಮೆ ಸಿಗ್ತಾರೆ. ದುಡ್ಡು ಕೊಡು ಅಂತ ಅವನನ್ನ ಪೀಡಿಸೋದನ್ನ ಇವರು ನಿಲ್ಸೋದಿಲ್ಲ. ಈ ನಡುವೆ ಇವರ ಗ್ಯಾರೇಜ್ ಒಂದು ಪ್ರೈಮ್ ಏರಿಯಾದಲ್ಲಿರುತ್ತೆ. ಸೊ ಎಷ್ಟೊಂದು ಬಿಲ್ಡರ್ ಗಳ ಕಣ್ಣು ಇವ್ರ ಗ್ಯಾರೇಜ್ ಮೇಲೆ ಬೀಳುತ್ತೆ. ಅವರೆಲ್ಲ ಒಬ್ಬ ಲೋಕಲ್ ರೌಡಿಯನ್ನ ಮೀಟ್ ಮಾಡ್ತಾರೆ. ನಿಮ್ಗೆ 25 ಲಕ್ಷ ಕೊಡ್ತೀವಿ, ಗ್ಯಾರೇಜ್ ಲ್ಯಾಂಡ್ ಅನ್ನ ನಮಗ್ ಕೊಡ್ಸಿ ಅಂತ. ಆ ರೌಡಿಗಳು ಬಂದ್ ಕೇಳ್ತಾರೆ ಗ್ಯಾರೇಜ್ ನ ಮಾರಿಬಿಡಿ ಅಂತ. ಇವರು ಒಪ್ಪೋದಿಲ್ಲ. ಸೊ ರೌಡಿಗಳು ತಮ್ಮ ರೌಡಿಸಮ್ ನ ಶುರು ಹಚ್ಕೊಳ್ತಾರೆ. ಪುಡಿ ರೌಡಿಗಳನ್ನ ಕಳ್ಸಿ ಇವ್ರಿಗೆಲ್ಲ ಹೊಡೆದು ಹೆದರ್ಸೋಕೆ ಟ್ರೈ ಮಾಡ್ತಾರೆ. ಜೊತೆಗೆ ಫೋರ್ಜ್ಡ್ ಡಾಕ್ಯುಮೆಂಟ್ಸ್ ಗಳನ್ನೆಲ್ಲ ಇಟ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಇವರು ಮೊದಲೇ ಹೀರೋ ಆಗಿರೋದ್ರಿಂದ ಪುಡಿ ರೌಡಿಗಳಿಗೆಲ್ಲ ಹೊಡೆದು ಓಡಿಸ್ತಾರೆ. ಸೊ ಆ ರೌಡಿಗಳೆಲ್ಲ ಇವ್ರ ಮೇಲೆ ಒಂದು ಕಣ್ಣಿಡ್ತಾರೆ. ಹೇಗಾದ್ರೂ ಮಾಡಿ ಈ ಜಾಗವನ್ನ ಖಾಲಿ ಮಾಡಿಸ್ಬೇಕು ಅಂತ ಸಿದ್ಧರಾಗ್ತಾರೆ. ಅಂಡ್ ರಾಕಿ ಅವರ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ನೀನ್ ಎದುರಾಕೊಂಡಿರೋದು ಸಾಮಾನ್ಯ ವ್ಯಕ್ತಿ ಅಲ್ಲ, ರಂಕಿ ರೆಡ್ಡಿ ಅನ್ನುವ ದೊಡ್ಡ ಕುಳಾನ ಅಂತ. ಸೊ ರಾಕಿ ಡೈರೆಕ್ಟ್ ರಂಕಿ ರೆಡ್ಡಿ ಹತ್ರ ಹೋಗ್ತಾರೆ. ನೋಡಿ ಸರ್, ನಾವು ತುಂಬಾ ಒಳ್ಳೆ ಜನ, ಇದು ನಮ್ ಮುತ್ತಾತನ ಕಾಲದ ಗ್ಯಾರೇಜು, ಇದ್ರ ಸವಾಸಕ್ಕೆ ಬಂದ್ರೆ ನಾನ್ ಸುಮ್ನಿರಲ್ಲ, ಎಲ್ಲಾರ್ದು ಕೈ ಕಾಲು ಮುರಿದು ಬಿಡ್ತೀನಿ
ಕೊಡ್ತೀನಿ ಅಂತ ಆವಾಜ್ ಹಾಕ್ತಾರೆ. ರಂಕಿ ರೆಡ್ಡಿ ಡಿಸೈಡ್ ಮಾಡ್ತಾರೆ, ನನಗೆ ಗೊತ್ತು ಈ ಲ್ಯಾಂಡ್ ಅನ್ನ ಹೇಗ್ ತಗೊಳ್ಬೇಕು ಅಂತ. ಬೈ ದ ವೇ ನೆನ್ಪಿದೆ ಅಲ್ವಾ, ಇದನ್ನೆಲ್ಲ ಮಾಯಾಗೆ ಸ್ಟೋರಿ ಮುಖಾಂತರ ಹೇಳ್ತಿದ್ದಾರೆ ರಾಕಿ. ಮಾಯಾ ಈ ಸ್ಟೋರಿನ ಕೇಳ್ಬಿಟ್ಟು ಹೇಳ್ತಾರೆ, ಅಷ್ಟು ದೊಡ್ಡ ರೌಡಿಗಳ ಹತ್ರ ಯಾರಾದ್ರೂ ಕಿರಿಕ್ ಮಾಡ್ಕೊಂತಾರ, ಏನ್ ನಿನಗೆ ಬುದ್ಧಿ ಇಲ್ವಾ ಅಂತ. ಈಗ ಮಾಯಾ ಕೇಳ್ತಾರೆ, ಅದೆಲ್ಲ ಸರಿ, ಕಾಲೇಜ್ ನಲ್ಲಿ ಪ್ರಿಯಾ ಜೊತೆ ನಿಮ್ದು ಬ್ರೇಕಪ್ ಆಯ್ತು, ಆಮೇಲೆ ಅವಳನ್ನ ಮೀಟೇ ಮಾಡ್ಲಿಲ್ವಾ ಅಂತ. ರಾಕಿ ಹೇಳ್ತಾರೆ, ನೋ ನೋ ನೋ, ಒಂದ್ಸಲ ಅಚಾನಕ್ ಆಗಿ ಅವಳನ್ನ ಭೇಟಿ ಮಾಡುವ ಸಿಚುಯೇಷನ್ ಕ್ರಿಯೇಟ್ ಆಯ್ತು. ಪ್ರಿಯಾ ಕೆಲ್ಸಕ್ಕೆ ಅಂತ ಹೋಗಿದ್ಲು, ಕೆಲ್ಸಕ್ಕೆ ಸೇರ್ಕೊಳ್ಳುವಾಗ ನನ್ಗೆ ಕಾರ್ ಓಡಿಸೋಕ್ ಬರುತ್ತೆ ಅಂತ ಸುಳ್ಳು ಹೇಳ್ಬಿಟ್ಟಿದ್ಲು. ಸೊ ಓನರ್ ಹೇಳ್ತಾರೆ, ನೀನು ನಮ್ಮ ಏರಿಯಾದ್ರಲ್ಲೇ ಇರೋದ್ರಿಂದ ನನ್ ಕಾರನ್ನ ಡ್ರೈವ್ ಮಾಡ್ಕೊಂಡು ಬಾ, ನಾವಿಬ್ರು ಒಟ್ಟಿಗೆ ಬರೋಣ ಆಫೀಸ್ಗೆ ಅಂತ. ಬಟ್ ಪ್ರಿಯಾಗೆ ಕಾರ್ ಡ್ರೈವಿಂಗ್ ಮಾಡೋಕೆ ಬರೋದಿಲ್ಲ, ಈ ಕಾರಣದಿಂದ ಕೆಲ್ಸ ಬೇಕು ಅಂದ್ರೆ ಕಾರ್ ಡ್ರೈವಿಂಗ್ ಕಲಿಬೇಕು ಅಂತ ಗೊತ್ತಿಲ್ಲದೆ ಈ ರಾಕಿಯ ಗ್ಯಾರೇಜ್ ನಲ್ಲಿ ಬಂದು ಡ್ರೈವಿಂಗ್ ಹೇಳ್ಕೊಡಿ ಅಂತ ಕೇಳ್ತಾರೆ. ಅಡ್ಮಿಷನ್ ಎಲ್ಲ ಆದ್ಮೇಲೆ ಗೊತ್ತಾಗುತ್ತೆ ಇದು ರಾಕಿಗೆ ಸೇರಿದ್ದು, ರಾಕಿನೇ ನನ್ಗೆ ಡ್ರೈವಿಂಗ್ ಹೇಳ್ಕೊಡೋದು ಅಂತ. ಬೇಡ ಬೇಡ, ನಾನು ಇಲ್ಲಿ ಕಲ್ತ್ಕೊಳ್ಳೋದಿಲ್ಲ ಅಂತ ಪ್ರಿಯಾ ಎದ್ದು ಹೋಗ್ಲಿಕ್ಕೆ ಟ್ರೈ ಮಾಡ್ತಾರೆ. ನಂತರ ರಿಯಲೈಸ್ ಆಗುತ್ತೆ, ಹೊರಗಡೆ ಹೋದ್ರೆ 10,000 ಡ್ರೈವಿಂಗ್ ಹೇಳ್ಕೊಡ್ಲಿಕ್ಕೆ, ಇಲ್ಲಿ 5,000ಕ್ಕೆ ಹೇಳ್ಕೊಡ್ತಿದ್ದಾರೆ. ಸೊ ವಿಧಿ ಇಲ್ದಲೆ ಇಲ್ಲೇ ಕಲಿಬೇಕಾಗಿ ಬರುತ್ತೆ. ಮನೆಯಿಂದಾನೆ ಪಿಕಪ್ ಮಾಡಿ ಅಲ್ಲೇ ಡ್ರೈವಿಂಗ್ ಹೇಳ್ಕೊಡೋದು ಅಂತ ಡಿಸೈಡ್ ಮಾಡ್ತಾರೆ. ಮನೆಯವ್ರನ್ನೆಲ್ಲ ಪರಿಚಯ ಮಾಡ್ಕೊಳ್ತಾರೆ, ಕಾಫಿ ಟೀ ಎಲ್ಲ ಕುಡಿತಿರ್ತಾರೆ. ಬಟ್ ಪ್ರಿಯಾಗೆ ಇದೆಲ್ಲ ಇಷ್ಟ ಆಗೋದಿಲ್ಲ, ನೀನ್ ಯಾಕೆ ಮನೆಯವ್ರನ್ನೆಲ್ಲ ಪರಿಚಯ ಮಾಡ್ಕೊಳ್ತಿದ್ಯಾ ಅಂತ ಗುರ್ರ ಅಂತಿರ್ತಾರೆ. ಒಂದಿನ ಮಾರ್ನಿಂಗು ಡ್ರೈವಿಂಗ್ ಗೆ ಪಿಕಪ್ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ ರಾಕಿ. ಅಷ್ಟರಲ್ಲಿ ಕೆಲಸ ಇದೆ ಅಂತ ಇವರು ಕೆಲ್ಸಕ್ಕೆ ಹೋಗ್ಬಿಟ್ಟಿರ್ತಾರೆ. ಸಂಜೆ ಕೂಡ ಡ್ರೈವಿಂಗ್ ಗೆ ಬಂದಿರೋದಿಲ್ಲ. ಸೊ ಏನಾಯ್ತು ಅಂತ ಮನೆಗೆ ಹೋಗಿ ಕೇಳಲಿಕ್ಕೆ ಬರ್ತಾರೆ ರಾಕಿ. ಆಗ ಪ್ರಿಯಾ ಅವರ ತಂಗಿ ಹೇಳ್ತಾರೆ, ಅವಳಿಗೆ ಕೆಲಸ ಇದೆಯಂತೆ, ಅದಕ್ಕೋಸ್ಕರ ಲೇಟ್ ಆಗಿ ಬರ್ತಾಳೆ ಪಬ್ಲಿಕ್ ಬಸ್ ನಲ್ಲಿ ಅಂತ. ಯಾಕೆ ಇಷ್ಟೊಂದು ಕೆಲಸ ಮಾಡ್ತಿದ್ದಾಳು ಅವಳು ಅಂತ ಕೇಳಿದಾಗ ತಂಗಿ ಹೇಳ್ತಾಳೆ, ನಮ್ ಸಂಸಾರ ಚಿಕ್ಕದಾಗಿ ಚೊಕ್ಕವಾಗಿತ್ತು, ತುಂಬಾ ಚೆನ್ನಾಗಿತ್ತು. ಬಟ್ ನಮ್ಮ ಅಪ್ಪ ತೀರೋದ ಮೇಲೆ ಸಂಸಾರದ ಜವಾಬ್ದಾರಿಯನ್ನ ನಮ್ಮ ಅಕ್ಕ ತಗೊಳ್ಬೇಕಾಗಿ ಬಂತು. ಯಾಕಂದ್ರೆ ನಮ್ಮ ಅಣ್ಣ ಯಾವುದೇ ಜವಾಬ್ದಾರಿಯನ್ನ ತಗೊಳ್ತಿರ್ಲಿಲ್ಲ. ಒಂದ್ಸಲ ಮನೆಯಲ್ಲಿರೋ ಒಡವೆಗಳೆಲ್ಲ ಕಾಣಿಯಾಗಿತ್ತು. ಪ್ರಿಯಾ ಅವ್ರ ಅಣ್ಣನ್ ಕೇಳಿದ್ರು, ಎಲ್ಲಿ ಒಡವೆಗಳು ಅಂತ. ಅವ್ರ ಅಣ್ಣ ವಾಯ್ಸ್ ರೈಸ್ ಮಾಡ್ದ. ಉತ್ತರ ಕೊಡೋದು ಬಿಟ್ಟು ಪ್ರಿಯಾ ಅವ್ರ ಅಣ್ಣಂಗೆ ಹೊಡಿಯೋಕ್ ಹೋದ್ಲು. ನಿನಗ್ ಜವಾಬ್ದಾರಿ ಇದ್ದಿದ್ರೆ ನಾನು ಈ ಪರಿಸ್ಥಿತಿಯಲ್ಲಿ ಇರ್ಬೇಕಾಗಿರ್ಲಿಲ್ಲ, ನಿನ್ನಿಂದ ಇಡೀ ಮನೆ ಸಫರ್ ಪಡ್ತಿದೆ ಅಂತ ಬೈದು ಬಿಟ್ರು. ಅವ್ರ ಅಣ್ಣ ಬೇಜಾರ್ ಮಾಡ್ಕೊಂಡು ಒಳಗೋದ್ರು. ಅವತ್ ರಾತ್ರಿ ಕುತ್ತಿಗೆಗೆ ಹಗ್ಗ ಬಿಗಿದ್ಕೊಂಡು ಸತ್ತೋಗ್ಬಿಟ್ರು. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದ್ ಸೀನ್ ತೋರಿಸಿದ್ರಲ್ಲ, ಅದು ಇವರದೇ ಸೀನ್. ಅವತ್ತಿನಿಂದ ಪ್ರಿಯಾಗೆ ಸ್ವಲ್ಪ ಬೇಜಾರಾಗಿದೆ, ನನ್ನ ಅಣ್ಣನ ಸಾವಿಗೆ ನಾನೇ ಕಾರಣ ಆಗ್ಬಿಟ್ನ ಅಂತ. ಜೊತೆಗೆ ಮನೆಯ ಜವಾಬ್ದಾರಿ ಇನ್ನೂ ಹೆಚ್ಚಾಗಿ ಬಿದ್ಬಿಟ್ಟಿದೆ ಪ್ರಿಯಾಗೆ. ಈಗ ಬೈ ದ ವೇ ಸತ್ತೋಗಿರೋದು ಯಾರು? ಪ್ರಿಯಾರ ಅಣ್ಣ. ಅವರು ರಾಕಿಗೆ ಕೂಡ ಫ್ರೆಂಡು. ರಾಕಿಗೆ ಈ ವಿಚಾರ ಈಗ ಗೊತ್ತಾಯ್ತು. ಆದ್ರೂ ಕೂಡ ಪ್ರಿಯಾಗೆ ಈ ವಿಚಾರವನ್ನೆಲ್ಲ ಹೇಳೋದಿಲ್ಲ, ತಂಪಾಡಿಗೆ ತಾವು ಡ್ರೈವಿಂಗ್ ನ ಹೇಳ್ಕೊಡ್ತಿರ್ತಾರೆ. ಹೀಗೆ ಡ್ರೈವಿಂಗ್ ಹೇಳ್ಕೊಡುವಾಗ ಒಂದ್ಸಲ ಯಾರೋ ಒಬ್ಬ ಕಳ್ಳ ಬಂದು ಇವರ ಪಾಕೆಟ್ ಅನ್ನ ಅಂದ್ರೆ ವ್ಯಾನಿಟಿ ಬ್ಯಾಗ್ ಅನ್ನ ಕಿತ್ಕೊಂಡು ಹೋಗ್ಬಿಡ್ತಾನೆ ಪ್ರಿಯಾ ಅವ್ರದ್ದು. ಅದ್ರಲ್ಲಿ ಏನೋ ಬೆಲೆ ಬಾಳುವ ಪದಾರ್ಥಗಳಿರ್ಬೇಕು ಅಂತ ಕಾರ್ ನಲ್ಲಿ ಅವರನ್ನ ಅಟ್ಟಾಡ್ಸ್ಕೊಂಡು ಹೋಗ್ತಾರೆ. ಕಳ್ಳರನ್ನ ಅಟ್ಟಾಡ್ಸ್ಕೊಂಡು ಹೋಗುವಾಗ ಕಾರ್ಗೆ ಎಷ್ಟೊಂದು ಡ್ಯಾಮೇಜ್ ಆಗುತ್ತೆ. ಆದ್ರೂ ಸಹ ವ್ಯಾನಿಟಿ ಬ್ಯಾಗ್ ಅನ್ನ ವಾಪಸ್ ಕಿತ್ಕೊಂಡು ಬರ್ತಾರೆ ಕಳ್ಳರಿಂದ. ಅದ್ರೊಳಗಡೆ ಕೇವಲ 300 ರೂಪಾಯಿ ದುಡ್ಡಿರುತ್ತೆ. ಅದಕ್ಕೋಸ್ಕರ ಇಷ್ಟೊಂದೆಲ್ಲ ಡ್ಯಾಮೇಜ್ ಮಾಡ್ಕೊಂಡು ಹೋಗ್ಬೇಕಾ ಅಂತ ಬೇಜಾರ್ ಮಾಡ್ಕೊಳ್ತಾರೆ ರಾಕಿ. ಎನಿವೆ ಡ್ಯಾಮೇಜ್ ಗೆ ಎಷ್ಟು ದುಡ್ಡಾಗುತ್ತೆ ಅಂತ ಪ್ರಿಯಾಗೆ ಹೇಳೋದಿಲ್ಲ, ಇವರೇನೆ ರಿಪೇರಿ ಮಾಡ್ಕೊಳ್ತಾರೆ. ಬಟ್ ಪ್ರಿಯಾಗೆ ಈ ವಿಚಾರ ಗೊತ್ತಾಗುತ್ತೆ, ಡ್ಯಾಮೇಜಸ್ಗೆಲ್ಲ 25-30 ಸಾವಿರ ಖರ್ಚಾಗಿದೆ ಅಂತ. ಆದ್ರೂ ರಾಕಿ ಈ ಖರ್ಚನ್ನೆಲ್ಲ ನನ್ನ ಹತ್ರ ಕೇಳಲಿಲ್ಲ. ಯಾಕೆ ಅಂದ್ರೆ ನಮ್ಮ ಮನೆಯಲ್ಲಿ ಈ ತರ ಪರಿಸ್ಥಿತಿ ಇದೆ ಅಂತ ರಾಕಿಗೆ ಗೊತ್ತಾಗಿದೆ. ಸೊ ಅದನ್ನ ಯುಟಿಲೈಸ್ ಮಾಡ್ಕೊಂಡು ನಂದು ಅಡ್ವಾಂಟೇಜ್ ತಗೊಳ್ಳಿಕ್ಕೆ ರಾಕಿ ಟ್ರೈ ಮಾಡ್ಸಿದಾನೆ ಅಂತ ಪ್ರಿಯಾ ಉರ್ಕೊಂಡ್ಬಿಡ್ತಾಳೆ. 5,000 ದುಡ್ಡನ್ನ ತಂದ್ಕೊಟ್ಟು ಮಿಕ್ಕ ದುಡ್ಡನ್ನ EMI ನಲ್ಲಿ ಕೊಡ್ತೀನಿ, ಇನ್ಮೇಲೆ ನೀನ್ ಈ ತರ ಎಲ್ಲ ಉಪಯೋಗಗಳನ್ನ ನಮಗ್ ಮಾಡಬೇಡ ಅಂತ ಬೈದು ಬಿಡ್ತಾರೆ. ಆಗ ರಾಕಿ ವಾಪಸ್ ಬೈತಾರೆ, ಎಲ್ಲದಕ್ಕೂ ನಿನ್ನನ್ನೇ ನೀನು ಬ್ಲೇಮ್ ಮಾಡ್ಕೊಳ್ಬೇಡ, ನಾನೇ ನಿನ್ನ ಮೇಲೆ ಸಿಂಪತಿಗೋಸ್ಕರ ಇದನ್ನೆಲ್ಲ ಮಾಡ್ಲಿಲ್ಲ, ನಿನ್ನ ಮೇಲೆ ಪ್ರೀತಿಗೋಸ್ಕರ ಇದನ್ನೆಲ್ಲ ಮಾಡಿದೆ. ನಿಮ್ಮ ಅಣ್ಣನ ಸಾವಿಗೂ ಕೂಡ ನೀನಲ್ಲ ಕಾರಣ. ಆತ ದೇಶವನ್ನ ಸಮಾಜವನ್ನ ಎದುರಿಸ್ಲಿಕ್ಕೆ ಆಗ್ದಲೆ ಆತ್ಮಹತ್ಯೆ ಮಾಡ್ಕೊಂಡ, ನೀನದ ಕಾರಣ ಅಲ್ಲ, ಸ್ವಲ್ಪ ಬುದ್ಧಿ ಬೆಳೆಸ್ಕೊ ಅಂತ ಬೈತಾರೆ. ಅವತ್ತಿನಿಂದ ಪ್ರಿಯಾಗೆ ಕೂಡ ಬುದ್ಧಿ ಬರುತ್ತೆ. ಹೌದು, ರಾಕಿ ನನ್ನನ್ನು ಪ್ರೀತಿಸಿದಾನೆ ಅಂತ ಅರ್ಥ ಆಗುತ್ತೆ. ಇಬ್ರು ಮತ್ತೆ ಸರಿ ಹೋಗ್ತಾರೆ. ಪ್ರಿಯಾನ ಕರ್ಕೊಂಡು ಬಂದು ಅವ್ರ ಅಪ್ಪನಿಗೆ ಕೂಡ ಮೀಟ್ ಮಾಡಿಸ್ತಾರೆ ರಾಕಿ. ಅಂಡ್ ಅವ್ರ ಅಪ್ಪನ ಇನ್ನೊಂದಷ್ಟು ಖುಷಿ ಪಡಿಸ್ಲಿಕ್ಕೆ ಪ್ಯಾನ್ ಇಂಡಿಯಾ ಟ್ರಾವೆಲಿಂಗ್ ಟಿಕೆಟ್ ನ ಕೂಡ ಕೊಡಿಸ್ತಾರೆ, ಹೋಗಿ ದೇಶ ಸುತ್ಕೊಂಡು ಬನ್ನಿ ಅಂತ. ಈ ಸ್ಟೋರಿನೆಲ್ಲ ಮಾಯಾ ಕೇಳಿದರೆ ಸೋ ಸ್ವೀಟ್ ಆಫ್ ಯು ಅಂತ ಹೇಳ್ತಾರೆ. ಆಮೇಲೆ ನಿಮ್ಮಪ್ಪ ಖುಷಿ ಖುಷಿಯಾಗಿ ದೇಶನ ಸುತ್ತಲಿಕ್ಕೆ ಹೋದ್ರ ಅಂತ ಕೇಳ್ತಾರೆ. ಆಗ ರಾಕಿ ಟ್ರಾಜಿಕ್ ಸುದ್ದಿಯನ್ನ ಹೇಳ್ತಾರೆ, ನಾನು ದೇಶನೆಲ್ಲ ಸುತ್ಸೋಕೆ ಟಿಕೆಟ್ ಕೊಡಿಸ್ತೆ ಅಂತ. ನಮ್ಮಪ್ಪ ಖುಷಿ ಪಟ್ಬಿಡ್ತಾರೆ ತುಂಬಾ. ಇದೇ ಖುಷಿನಲ್ಲಿ ಅವರ ಜೀವನೇ ಹೋಗ್ಬಿಡುತ್ತೆ ಹಾರ್ಟ್ ಅಟ್ಯಾಕ್ ಆಗಿ ಅಂತ. ಮಾಯಾ ಫುಲ್ಲು ಬೇಜಾರಾಗ್ತಾರೆ. ಅಷ್ಟರಲ್ಲಿ ರಾಕಿ ಅವರ ಫ್ರೆಂಡ್ ಕಾಲ್ ಮಾಡ್ತಾರೆ ರಾಕಿಗೆ, ಬ್ಯಾಂಕ್ ನವರು ನಮ್ಮ ಲೋನ್ ಅನ್ನ ರಿಜೆಕ್ಟ್ ಮಾಡಿದ್ದಾರೆ, ಲಿಟಿಗೇಷನ್ ಇದೆ, ಲ್ಯಾಂಡ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿ ಲೋನ್ ಕೊಡ್ತಿಲ್ಲ ಅಂತ. ಬೈ ದ ವೇ ಇವರು ಲೋನ್ ಗೆ ಯಾಕೆ ಅಪ್ಲೈ ಮಾಡಿದ್ರು ಅಂತ ಹೇಳಿದ್ರೆ, ರಿಂಕು ರೆಡ್ಡಿನೋ ಯಾರೋ ಇದ್ರಲ್ಲಪ್ಪ, ಅವರು ಈಗ ಗೌರ್ಮೆಂಟ್ ಕಡೆಯಿಂದ ಇವರ ಪ್ರಾಪರ್ಟಿಯನ್ನ ಸೀಸ್ ಮಾಡಿಸಿದ್ದಾರೆ. ಇದು ಗೌರ್ಮೆಂಟ್ ಲ್ಯಾಂಡ್ ಆಗಿತ್ತು, ಅದನ್ನು ಒತ್ಲಿಸ್ಕೊಂಡು ನೀವು ಗ್ಯಾರೇಜ್ ಮಾಡಿದೀರಾ ಅಂತ. ಸೊ ಅವರನ್ನ ಬೇಡ್ಕೊಳ್ತಾರೆ ಇವರು, ಪ್ಲೀಸ್ 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 ನಮ್ಮ ಅಪ್ಪನ ಕಡೆ ಆಸೆ ಅಂದ್ರೆ ನಮ್ಮ ಲ್ಯಾಂಡ್ ಅನ್ನ ಮಾರ್ದಲ್ಲೇ ಇರೋದು, ಪ್ಲೀಸ್ ಲ್ಯಾಂಡ್ ಅನ್ನ ಬಿಟ್ಟು ಬಿಡಿ ಅಂತ. ಈ ಲ್ಯಾಂಡ್ ಅನ್ನ ಬಿಡೋಕೆ 20 ಲಕ್ಷ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ. ಅಯ್ಯೋ, ಈಗ ಆಲ್ರೆಡಿ ನನಗೆ 25 ಲಕ್ಷ ಯಾರೋ ಆಫರ್ ಮಾಡಿದರೆ, ಇನ್ 20 ಲಕ್ಷ ತಗೊಂಡು ನಾನೇನ್ ಮಾಡ್ಲಿ ಅಂತ ರಿಂಕು ರೆಡ್ಡಿ ಹೇಳ್ತಾರೆ. ಸೊ ರಾಕಿ 50 ಲಕ್ಷ ಆಫರ್ ಮಾಡ್ತಾರೆ. ಆಗ ರಿಂಕು ರೆಡ್ಡಿ 1 ವಾರ ಟೈಮ್ ಕೊಡ್ತೀನಿ, 50 ಲಕ್ಷ ತಂದು ಕೊಟ್ರೆ ನಿನ್ಗೆ ಲ್ಯಾಂಡ್ ಅನ್ನ ವಾಪಸ್ ಕೊಡ್ತೀನಿ ಅಂತ.
ಆ ದುಡ್ಡಿಗೋಸ್ಕರ ಇವರು ಬ್ಯಾಂಕ್ ನಲ್ಲಿ ಲೋನ್ ಗೆ ಅಪ್ಲೈ ಮಾಡಿದ್ದಾರೆ. ಬಟ್ ಲೋನ್ ನ ರಿಜೆಕ್ಟ್ ಮಾಡ್ಬಿದ್ದಾರೆ ಬ್ಯಾಂಕ್ ಅವರು. ಸೊ ಇವತ್ತು ರಿಂಕು ರೆಡ್ಡಿ ಕಡೆಯವರು ಬಂದು ಇವರ ಗ್ಯಾರೇಜ್ ಅನ್ನ ಸೀಸ್ ಮಾಡ್ತಾವ್ರೆ. ಅದನ್ನ ನಿಲ್ಸೋಕೋಸ್ಕರ ರಾಕಿ ಅಲ್ಲಿಗೆ ಹೋಗ್ತಾರೆ. ಬಟ್ ಅವರು ಪೊಲೀಸ್ ಫೋರ್ಸ್ ಅನ್ನ ಕರ್ಕೊಂಡು ಬಂದು ಬ್ಯಾಂಕ್ ಗ್ಯಾರೇಜ್ ಅನ್ನ ಸೀಸ್ ಮಾಡಿಸಿದ್ದಾರೆ. ಬುಲ್ಡೋಜರ್ಸ್ ಗಳನ್ನ ತಗೊಂಡು ಬಂದು ಗ್ಯಾರೇಜ್ ಅನ್ನ ಡೆಮಾಲಿಷ್ ಮಾಡ್ಲಿಕ್ಕೆ ರೆಡಿ ಮಾಡಿದ್ದಾರೆ. ಈ ಕಡೆ ಮಾಯಾ ಡಿಸೈಡ್ ಮಾಡ್ತಾರೆ ಈತನಿಗೆ ಹೇಗಾದ್ರೂ ಮಾಡಿ ಹೆಲ್ಪ್ ಮಾಡ್ಬೇಕು ಅಂತ. ತನ್ನ ಆಫೀಸ್ಗೆ ಹೋದಾಗ ಇವರಿಗೆ ಗೊತ್ತಾಗತ್ತೆ ಇವರ ಅಪ್ಪನ ಹೆಸರಿನಲ್ಲಿ 2 ಕೋಟಿ ಇನ್ಶೂರೆನ್ಸ್ ಇದೆ ಅಂತ. ಸೊ ಡೈರೆಕ್ಟ್ ರಾಕಿಗೆ ಕಾಲ್ ಮಾಡ್ತಾರೆ. ನಿಮ್ಮ ಅಪ್ಪಂದು 2 ಕೋಟಿ ಇನ್ಶೂರೆನ್ಸ್ ಇದೆ, ಆ ದುಡ್ಡಿನಲ್ಲಿ 50 ಲಕ್ಷನ ಕೊಡ್ಬೋದು, ಡೆಮಾಲಿಷ್ ಮಾಡೋದನ್ನ ನಿಲ್ಸು, ಒಂದು 10 ದಿನ ಟೈಮ್ ತಗೋ ಅಂತ. ರಾಕಿ ಫುಲ್ ಖುಷಿ ಆಗ್ಬಿಡ್ತಾರೆ. ರಿಂಕು ರೆಡ್ಡಿಗೆ ಹೇಳ್ತಾರೆ 10 ದಿನ ಟೈಮ್ ಕೊಡಪ್ಪ, ಕೊಟ್ಟೆ ಕೊಡ್ತೀನಿ ಅಂತ. ನನ್ನನ್ನು ನಂಬಲಿಲ್ಲ ಅಂದ್ರೆ ಆ ಬ್ಯಾಂಕ್ ಇನ್ಶೂರೆನ್ಸ್ ಹುಡುಗಿನೇ ಕೇಳು ಅಂತ ಮಾಯಾಗೆ ಫೋನ್ ಮಾಡ್ಬಿಟ್ಟು ಕೊಡ್ತಾರೆ ಆ ರಿಂಕು ರೆಡ್ಡಿಗೆ. ರಿಂಕು ರೆಡ್ಡಿ ನಂಬ್ತಾರೆ. ಸರಿ, ಈ ಸಲ ನೀನೇನಾದ್ರೂ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಒಂದು ಬಾಂಬ್ ಗಿಂಬ್ ಹಾಕಿ ಎಲ್ಲಾರನ್ನು ಮುಗಿಸ್ಬಿಡ್ತೀನಿ ಅಂತ ರಿಂಕು ಅವಾಜ್ ಹಾಕ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಅಷ್ಟರಲ್ಲಿ ಮಾಯಾ ಅಲ್ಲಿಗೆ ಬರ್ತಾರೆ. ನಿಮ್ಮ ಅಪ್ಪನ ಹೆಸರಲ್ಲಿ 2 ಕೋಟಿ ಇನ್ಶೂರೆನ್ಸ್ ಏನೋ ಇದೆ, ಆದ್ರೆ ನಾಮಿನಿ ನಿನ್ನ ಹೆಸರಲ್ಲಿಲ್ಲ, ನಿನ್ನ ಹೆಸರು ರಾಕೇಶ್, ಅಲ್ಲಿ ಬರ್ದಿರೋದು ರಾಗೇಶು ಅಂತ. ಸೊ ರಾಗೇಶ್ ಅಂತ ಬೇರೆ ಯಾರಾದ್ರೂ ಇದಾರ? ರಾಕೇಶ್ ಹೇಳ್ತಾರೆ ನೋ ನೋ ನೋ, ಆತರ ಯಾರು ಇಲ್ವಲ್ಲ, ನನ್ನ ಹೆಸರು ರಾಕೇಶ್ ಅಥವಾ ರಾಕಿ ಅಂತ, ಅದು ಬಿಟ್ಟು ನಮ್ಮ ಅಪ್ಪನಿಗೆ ಬೇರೆ ಯಾರು ಪರಿಚಯನೇ ಇಲ್ಲ ಅಂತ. ಹಾಗಿದ್ಮೇಲೆ ಏನೋ ಮಿಸ್ಟೇಕ್ ಆಗಿರ್ಬೇಕು ನಮ್ಮ ಇನ್ಶೂರೆನ್ಸ್ ನಲ್ಲಿ ಅಪ್ಲಿಕೇಶನ್ ತಗೊಳ್ಳುವಾಗ ಅಥವಾ ಅದನ್ನ ಡಿಜಿಟೈಸ್ ಮಾಡುವಾಗ. ಬಟ್ ವ್ಯಕ್ತಿ ಸತ್ತ ಮೇಲೆ ನಾಮಿನೇಷನ್ ಅನ್ನ ಬದಲಾಯಿಸೋದು ಶಿಕ್ಷಾರ್ಹ ಅಪರಾಧ, ಫ್ರಾಡ್ ಆಗತ್ತೆ. ಈ ಕಾರಣದಿಂದ ನಾವು ಬದಲಾಯಿಸೋಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಪ್ಲೀಸ್ 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 ಹೇಗಾದ್ರೂ ಮಾಡಿ ಯಾವ್ದಾದ್ರು ದಾರಿ ಮಾರ್ಗ ಇರಬೇಕು, ಕೇಳ್ ನೋಡಿ ಯಾರನ್ನಾದ್ರೂ ಅಂತ ಹೇಳ್ತಾರೆ ಮಾಯಾಗೆ ರಾಕಿ. ಆಗ ಮಾಯಾ ತನ್ನ ಮ್ಯಾನೇಜರ್ಗೆ ಕಾಲ್ ಮಾಡ್ತಾರೆ. ಮ್ಯಾನೇಜರ್ ನ ಅಲ್ಲಿಗೆ ಕರ್ಸ್ಕೊಂಡು ಹೇಳ್ತಾರೆ ಪ್ಲೀಸ್ ಹೇಗಾದ್ರೂ ನೇಮ್ ಚೇಂಜ್ ಮಾಡ್ಕೊಡಿ ಅಂತ. ಮ್ಯಾನೇಜರ್ ಹೇಳ್ತಾರೆ ಇವೆಲ್ಲ ಮಾಡೋಕ್ಕಾಗಲ್ಲ, ರಿಸ್ಕ್ ಆಗತ್ತೆ, 7-10 ವರ್ಷ ಶಿಕ್ಷೆ ಆಗ್ಬಿಡುತ್ತೆ ಅಷ್ಟೇ ಪೊಲೀಸ್ನವ್ರ ಕೈಗೆ ಸಿಕ್ಕಾಕೊಂಡ್ರೆ ಅಂತ. ಆಗ ಮಾಯಾ ಮ್ಯಾನೇಜರ್ನೇ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಲಾಸ್ಟ್ ಟೈಮು ನಿಮ್ ಫ್ರೆಂಡ್ ಯಾರ್ದೋ ಹಿಂಗೆ ನಾಮಿನೇಷನ್ ಚೇಂಜ್ ಮಾಡಿ 1 ಕೋಟಿ ಸ್ಯಾಂಕ್ಷನ್ ಮಾಡಿಸ್ಲಿಲ್ವಾ, ನೀವ್ ಈಗೇನಾದ್ರೂ ನಮ್ ರಾಕ್ ಇದು ಹಂಗೆ ಹೆಸರು ಚೇಂಜ್ ಮಾಡ್ಲಿಲ್ಲ ಅಂದ್ರೆ ಇಡೀ ಆಫೀಸ್ಗೆ ನಿಮ್ಮ ಗುಡನ್ನ ಪಬ್ಲಿಕ್ ಮಾಡ್ಬಿಡ್ತೀನಿ, ಆಗ ನಿಮ್ ಗತಿ ಏನಾಗುತ್ತೆ ಅಂತ ಅವಾಜ್ ಹಾಕ್ತಾರೆ, ಬ್ಲಾಕ್ ಮೇಲ್ ಮಾಡ್ತಾರೆ. ಇದಕ್ಕೆ ಹೆದರ್ಕೊಂಡು ಮ್ಯಾನೇಜರ್ ಸರಿ ಹೆಸರು ಚೇಂಜ್ ಮಾಡ್ತೀನಿ, ಆದ್ರೆ ನನ್ನ ಮೇಲೂನು ಒಬ್ಬ ವ್ಯಕ್ತಿ ಇದ್ದಾನೆ, ಆತನಿಗೆ ದುಡ್ಡು ಕೊಡ್ಬೇಕು ಚೇಂಜ್ ಮಾಡಿಸ್ಲಿಕ್ಕೆ, ಅದಕ್ಕೆ 5 ಲಕ್ಷ ಖರ್ಚಾಗುತ್ತೆ ಅಂತ ಹೇಳ್ತಾರೆ. ರಾಕಿ ಹತ್ರ 1 ರೂಪಾಯಿ ದುಡ್ಡಿಲ್ಲ, ಆದ್ರೂ ಕೂಡ ಹೇಗಾದ್ರೂ ಮಾಡಿ 5 ಲಕ್ಷ ಹೊಂದಿಸ್ತೀನಿ ಅಂತ ಹೇಳ್ತಾರೆ. ಈ ಕಡೆ ಮ್ಯಾನೇಜರ್ ಒಂದು ಡೆಡ್ ಲೈನ್ ನ ಕೂಡ ಕೊಟ್ಟು ಬಿಡ್ತಾರೆ. ಇವತ್ತು ಆಲ್ರೆಡಿ 25 ದಿನ ಆಗಿದೆ ನಿಮ್ಮಪ್ಪ ತೀರೋಗಿ, ಇನ್ನು 5 ದಿನದಲ್ಲಿ ಇನ್ಶೂರೆನ್ಸ್ ಅನ್ನ ಕ್ಲೈಮ್ ಮಾಡ್ಲಿಲ್ಲ ಅಂದ್ರೆ ಎನ್ಕ್ವೈರಿ ಹಾಕ್ತಾರೆ. 25 ದಿನದಿಂದ ಯಾಕೆ ನೀನು ಇನ್ಶೂರೆನ್ಸ್ ನ ಕ್ಲೈಮ್ ಮಾಡ್ಲಿಲ್ಲ ಅಂತ ನಮ್ಮ ಇನ್ಶೂರೆನ್ಸ್ ಕಂಪನಿಯವರು. ಜೊತೆಗೆ ನಾಳೆ ನಾಡಿದ್ದು ಶನಿವಾರ ಭಾನುವಾರ, ಆ ಕಾರಣದಿಂದ ನೀನು 5 ಲಕ್ಷನ ಇವತ್ತು ಸಾಯಂಕಾಲದ ಒಳಗಡೆ ತಂದು ಕೊಡ್ಬೇಕು. ಇವತ್ತೇನೆ ನಾವು ಹೆಸರು ಚೇಂಜ್ ಮಾಡಿದ್ರೆ ಮಂಡೇ ಟ್ಯೂಸ್ಡೇ ನಲ್ಲಿ ನಿನ್ ದುಡ್ಡು ಬರ್ಬೋದು, ಇನ್ಶೂರೆನ್ಸ್ ನ ಕ್ಲೈಮ್ ಮಾಡ್ಬೋದು, ಇಲ್ಲಾಂದ್ರೆ ಬಹಳ ಕಷ್ಟ ಆಗುತ್ತೆ ಅಂತ. ಸೊ ರಾಕಿ ಫುಲ್ ಕಷ್ಟ ಬಿದ್ದು ದುಡ್ಡನ್ನ ಅರೇಂಜ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಎಲ್ಲೂ ದುಡ್ಡು ಅರೇಂಜ್ ಆಗ್ತಿಲ್ಲ. ಫೈನಲಿ ದುಡ್ಡಿಗೋಸ್ಕರ ರಾಕಿ ಒದ್ದಾಡ್ತಿದ್ದಾರೆ ಅಂತ ಪ್ರಿಯಾಗೆ ಈ ವಿಚಾರ ಗೊತ್ತಾಗುತ್ತೆ. ಸೊ ಅವರು ತಮ್ಮ ಸೇವಿಂಗ್ಸ್ ಅನ್ನೆಲ್ಲ ತಂದು ಕೊಡ್ತಾರೆ. ತಗೋ ಈ ದುಡ್ಡನ್ನ ಇಟ್ಕೋ, ಅವರಿಗೆ ಕೊಟ್ಬಿಟ್ಟು ಇನ್ಶೂರೆನ್ಸ್ ದುಡ್ಡನ್ನ ಕ್ಲಿಯರ್ ಮಾಡ್ಕೋ ಅಂತ. ಸರಿ, ರಾತ್ರಿ ಲೇಟ್ ಆದ್ರೂ ಪರವಾಗಿಲ್ಲ ಅಂತ ದುಡ್ಡನ್ನ ತಗೊಂಡೋಗಿ ಮ್ಯಾನೇಜರ್ಗೆ ಮತ್ತೆ ಪ್ರಿಯಾಗೆ ಕೊಡ್ತಾರೆ. ಇವರು ಸ್ವಲ್ಪ ದಿನಗಳ ನಂತರ ಇವರ ಇನ್ಶೂರೆನ್ಸ್ ಪಾಲಿಸಿಯ ನಾಮಿನೇಷನ್ ಹೆಸರಿನಲ್ಲಿ ರಾಕೇಶ್ ಅಂತ ಇವರ ಹೆಸರೇ ಬರುತ್ತೆ. ಫುಲ್ಲು ಖುಷಿ ಆಗ್ತಾರೆ. ಇನ್ ಸ್ವಲ್ಪ ದಿನದಲ್ಲಿ ಇನ್ಶೂರೆನ್ಸ್ ಅಮೌಂಟ್ 2 ಕೋಟಿ ಬರುತ್ತೆ ಅಂತ. ಎಲ್ರು ಫುಲ್ಲು ಖುಷಿಯಾಗಿರ್ತಾರೆ. ಅಲ್ಲಿ ಮತ್ತೊಂದು ಟ್ವಿಸ್ಟ್ ಬರುತ್ತೆ. ಇವರು ಫ್ರಾಡ್ ಮಾಡಿರುವ ವಿಚಾರ ಒಬ್ಬ ಪೊಲೀಸ್ ಆಫೀಸರ್ಗೆ ಗೊತ್ತಾಗ್ಬಿಡುತ್ತೆ. ಅವರು ಡೈರೆಕ್ಟ್ ಬಂದು ಆ LIC ಅಂದ್ರೆ ಪ್ರಿಯಾ ಅವರ ಮ್ಯಾನೇಜರ್ ಇದಾರಲ್ಲ, ಆ ಮ್ಯಾನೇಜರ್ನೇ ಎತ್ತಾಕೊಂಡು ಹೋಗ್ತಾರೆ, ಚೆನ್ನಾಗಿ ಹೊಡಿತಾರೆ. ಯಾರು ಸೇರಿದಿರ ಈ ದಂಧೆಯಲ್ಲಿ, ಹೆಸರನ್ನ ಚೇಂಜ್ ಮಾಡೋಕ್ ಹೇಳಿದ್ದು ಯಾರು ಅಂತ. ಆಗ ಮ್ಯಾನೇಜರು ಆ ಪೊಲೀಸ್ ನ ಇವ್ರ ಗ್ಯಾರೇಜ್ ಗೆ ಕರ್ಕೊಂಡು ಹೋಗ್ತಾರೆ. ನಾನು ರಾಕಿ ಅವರ ಹೆಸರನ್ನ ಚೇಂಜ್ ಮಾಡಿದ್ದು ಈ ಮಾಯಾ ಅವರ ಮಾತನ್ನ ಕೇಳ್ಕೊಂಡು ಅಂತ. ಪೊಲೀಸ್ ಅವರಿಬ್ಬರನ್ನ ಕರೆಸ್ತಾರೆ. ಏನ್ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಇದೆಲ್ಲ ಫ್ರಾಡ್ ಅಂತ ಗೊತ್ತಿಲ್ವಾ, 7 ವರ್ಷವಾದ ಒಳಗಾಗ್ತೀನಿ ಅಂತ ಹೇಳ್ತಾರೆ. ಮಾಯಾ ಹೇಳಲಿಕ್ಕೆ ಟ್ರೈ ಮಾಡ್ತಾರೆ, ಇದು ಒಳ್ಳೆ ಕೆಲ್ಸಕ್ಕೆ ಮಾಡಿದ್ದು, ಇನ್ಶೂರೆನ್ಸ್ ನಮ್ಮದೇ, ಅಂದ್ರೆ ರಾಕಿ ಅವ್ರದ್ದು ಹೆಸರೇನೋ ಮಿಸ್ಟೇಕ್ ಆಗಿತ್ತು, ಅದನ್ನಷ್ಟೇ ಚೇಂಜ್ ಮಾಡಿದ್ವಿ ಅಂತ. ಅದೆಲ್ಲ ಬೇಕಾಗಿಲ್ಲ, ನೀವು ಫ್ರಾಡ್ ಮಾಡಿದ್ರೆ 7 ವರ್ಷ ಜೈಲ್ಗೆ ಹಾಕ್ತೀನಿ ಅಂತ. ಆಗ ಮಾಯಾ ಹೇಳ್ತಾರೆ, ನೀವು ಜೈಲ್ಗೆ ಹಾಕಂಗಿದ್ರೆ ಇವ್ರನ್ನೆಲ್ಲ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು, ಇಲ್ಲಿ ಯಾಕೆ ಬಂದ್ರಿ ಅಂದ್ರೆ ನೀವು ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಿದ್ದೀರಾ, ದುಡ್ಗೋಸ್ಕರ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ಅಂತ. ಆಗ ಪೊಲೀಸ್ ಒಪ್ಕೊಳ್ತಾರೆ, ನೀನ್ ಇಂಟೆಲಿಜೆಂಟ್ ಇದ್ಯಾ ಕಣಮಿ, ಕರೆಕ್ಟ್ ಕ್ವೆಶ್ಚನ್ ಕೇಳಿದ್ಯಾ, ಹೌದು, ನನಗೆ ನಿಮ್ಮ ಇನ್ಶೂರೆನ್ಸ್ ಅಮೌಂಟ್ ನ 20% ಅಂದ್ರೆ 40 ಲಕ್ಷ ದುಡ್ಡನ್ನ ಕೊಟ್ರೆ ಮಾತ್ರ ನಾನು ನಿಮ್ಮನ್ನ ಸುಮ್ನೆ ಬಿಡ್ತೀನಿ, ಇಲ್ಲಾಂದ್ರೆ ಎಲ್ಲರನ್ನು ಒಳಗಾಗ್ತೀನಿ. ಬಟ್ ಈ 40 ಲಕ್ಷವನ್ನ ಇನ್ಶೂರೆನ್ಸ್ ನಿಮ್ಗೆ ಸ್ಯಾಂಕ್ಷನ್ ಆಗೋಕೆ ಮುಂಚೆನೆ ಕೊಡ್ಬೇಕು. ಯಾಕಂದ್ರೆ ಒಂದ್ಸಲ ಇನ್ಶೂರೆನ್ಸ್ ಅಮೌಂಟ್ ಗ್ರಾಂಟ್ ಆಗ್ಬಿಟ್ರೆ ನೀವು ಫ್ರಾಡ್ ಮಾಡಿದೀರಾ ಅಂತ ಯಾವುದೇ ಸಾಕ್ಷಿ ಇರೋದಿಲ್ಲ. ಆ ಕಾರಣದಿಂದ 1 ವಾರ ಟೈಮ್ ತಗೊಂಡು 40 ಲಕ್ಷ ಕೊಡಿ ಅಂತ. ಮಾಯಾ ಹೇಳ್ತಾರೆ, ನನ್ನ ಪರ್ಸನಲ್ ಲೋನ್ 20 ಲಕ್ಷ ಇದೆ, ಪರ್ಸನಲ್ ಲೋನ್ ತಗೊಂಡು ನಿಮ್ಗೆ 20 ಲಕ್ಷ ಕೊಡ್ತೀನಿ, ಬಟ್ 20 ಲಕ್ಷವನ್ನ ಆಮೇಲೆ ಕೊಡೋದು, ಏನದು ಇನ್ಶೂರೆನ್ಸ್ ಗ್ರಾಂಟ್ ಆದ್ಮೇಲೆ ಕೊಡೋದು ಅಂತ. ಬಟ್ ಪೊಲೀಸ್ ಒಪ್ಪೋದಿಲ್ಲ, ನನಗೆ 40 ಲಕ್ಷ ಬೇಕೇ ಬೇಕು ಅಂತ. ಆಗ ರಾಕಿ ಹೇಳ್ತಾರೆ, ಸರಿ ನಾನು ನಿಮ್ಗೆ 40 ಲಕ್ಷವನ್ನ ಹೇಗಾದ್ರೂ ಮಾಡಿ ತಂದು ಕೊಡ್ತೀನಿ ಅಂತ. ಅಂಡ್ ದುಡ್ಡನ್ನ ಅರೇಂಜ್ ಮಾಡ್ಲಿಕ್ಕೆ ತಕ್ಷಣ ಹೊರಟು ಬಿಡ್ತಾರೆ ತಮ್ಮ ಕಾರ್ನಲ್ಲಿ. ರಾಕಿ ಆ ಕಡೆ ಹೋದ್ಮೇಲೆ ಆ ಪೊಲೀಸು, ಮ್ಯಾನೇಜರು ಮತ್ತೆ ಮಾಯಾ 3 ಜನನು
ನಗ್ಲಿಕ್ ಶುರು ಮಾಡ್ತಾರೆ. ಆಗ ನಮ್ಗೆ ಅರ್ಥ ಆಗುತ್ತೆ ಇವ್ರು 3 ಜನನು ಒಂದು ಗ್ಯಾಂಗು ಕ್ರಿಮಿನಲ್ಗಳು ಅಂತ. ಬೇಸಿಕಲಿ ಇವರು ರಿಜಿಸ್ಟ್ರಾರ್ ಆಫೀಸ್ ನಲ್ಲಿ ಡೆತ್ ಸರ್ಟಿಫಿಕೇಟ್ ಗಳನ್ನ ಮಾನಿಟರ್ ಮಾಡ್ತಿರ್ತಾರೆ. ರೀಸೆಂಟ್ ಆಗಿ ಯಾರ್ದು ಡೆತ್ ಆಗಿದ್ಯೋ ಅವರಲ್ಲಿ ಯಾರು ಈಸಿ ಟಾರ್ಗೆಟ್ ಅನ್ಸುತ್ತೋ, ಯಾರಿಗೆ ಮೋಸ ಮಾಡಬಹುದು ಅಂತವ್ರನ್ನ ಹುಡುಕ್ತಾರೆ. ಈಗ ಇವರ ಟಾರ್ಗೆಟ್ ಆಗಿರೋದು ಕಾರ್ತಿಯನ್ನ ಅಬ್ಸರ್ವ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇವ್ರ ಹತ್ರ ಒಂದು ಲ್ಯಾಂಡ್ ಇದೆ. ಆ ಲ್ಯಾಂಡ್ ಅನ್ನ ಯಾರೋ ಕ್ರಿಮಿನಲ್ಗಳು ಕಣ್ಣು ಹಾಕಿ ಕಿತ್ಕೊಳ್ಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ಅವ್ರಿಗೋಸ್ಕರ 25 ಲಕ್ಷನೋ 50 ಲಕ್ಷನೋ ದುಡ್ಡು ಕೊಡಬೇಕಾಗಿದೆ. ಆ ದುಡ್ಡಿಗೋಸ್ಕರ ಇವರು ಬ್ಯಾಂಕಿಗೆ ಹೋಗಿದ್ದಾರೆ. ಬ್ಯಾಂಕ್ ನವರು ದುಡ್ಡನ್ನು ಕೊಡಲ್ಲ ಅಂತ ರಿಜೆಕ್ಟ್ ಮಾಡ್ತಿದ್ದಾರೆ. ಸೊ ಈ ಫ್ರಾಡ್ ಗಳಿಗೆ ಅರ್ಥ ಆಗುತ್ತೆ ಈತ ಈಸಿ ಟಾರ್ಗೆಟ್, ಈತನಿಗೆ ದುಡ್ಡಿನ ಅವಶ್ಯಕತೆ ಇದೆ. ನಾವು ಇವನಿಗೆ ಹೇಳೋಣ ನಿಮ್ಮ ಅಪ್ಪಂದು 2 ಕೋಟಿ ಇನ್ಶೂರೆನ್ಸ್ ಇದೆ, ಬಟ್ ಡಾಕ್ಯುಮೆಂಟ್ ಅನ್ನ ಪ್ರಿಪೇರ್ ಮಾಡ್ಲಿಕ್ಕೆ ದುಡ್ಡು ಬೇಕಾಗಿದೆ ಅಂತ ಇವನ್ ತಲೆ ಮೇಲೆ ಕೈ ಇಟ್ಬಿಟ್ಟು 40 ಲಕ್ಷ ದುಡ್ಡು ಹೊಡ್ಕೊಳ್ಳೋಣ, 20% ಆಫ್ 2 crores. ನಂತರ ಇವನಿಗೆ ಕೈ ಕೊಟ್ಟು ಓಡಿ ಹೋಗೋಣ ಅಂತ ಸಾಫಿಸ್ಟಿಕೇಟೆಡ್ ಆಗಿ ಪ್ಲಾನ್ ಮಾಡಿದ್ದಾರೆ. ಸೊ ಮ್ಯಾನೇಜರ್ದು ನಾಟಕ, ಮಾಯಾದು ನಾಟಕ ಅಂಡ್ ಈ ಪೊಲೀಸ್ ಅಪ್ಪಂದು ನಾಟಕ. ರಾಕಿ ಇವರನ್ನೆಲ್ಲ ನಂಬ್ಕೊಂಡು 40 ಲಕ್ಷ ದುಡ್ಡು ಅರೇಂಜ್ ಮಾಡೋಕ್ ಹೋಗೋರೆ. ಆಗಾಗ ದುಡ್ಡು ಅರೇಂಜ್ ಮಾಡ್ತಿದ್ಯಾ ಅಂತ ಫೋನ್ ಕೂಡ ಮಾಡ್ತಾರೆ. ಇವರ ಗ್ಯಾರೇಜ್ ಗೆ ವಿಸಿಟ್ ಕೂಡ ಕೊಡ್ತಾರೆ ಆ ಪೊಲೀಸ್, ಅಂದ್ರೆ ಡೂಪ್ಲಿಕೇಟ್ ಪೊಲೀಸ್. ಒಂದ್ಸಲ ಹಿಂಗೆ ಗ್ಯಾರೇಜ್ ಅಲ್ಲಿ ಬಂದು ಹೆದರ್ಸ್ಬೇಕಾದ್ರೆ ನಿಜವಾದ ಪೊಲೀಸ್ಗೆ ಆಲ್ಮೋಸ್ಟ್ ಸಿಕ್ಕಾಕೊಂಡ್ಬಿಡ್ತಾರೆ. ಬಟ್ ಹೆಂಗೋ ತನ್ನ ಬಳಿ ಇದ್ದ ಡೂಪ್ಲಿಕೇಟ್ ID ಕಾರ್ಡ್ ಅನ್ನ ತೋರಿಸಿ ಎಸ್ಕೇಪ್ ಆಗ್ತಾನೆ ಆ ಡೂಪ್ಲಿಕೇಟ್ ಪೊಲೀಸು. ನಂತರ ಮಾಯಾಗೆ ಹೇಳ್ತಾನೆ, ಇವತ್ತು ಆಲ್ಮೋಸ್ಟ್ ಸಿಕ್ಕಾಕೊಂತಿದ್ದೆ, ಜಾಸ್ತಿ ದಿನ ಹಿಂಗೆ ಬಿಡೋಕಾಗೋದಿಲ್ಲ, ಅವನಿಗೆ ಸ್ವಲ್ಪ ಪ್ರೆಷರ್ ತಂದಿಡು, ಅವನು ದುಡ್ಡನ್ನ ಬೇಗ ಅರೇಂಜ್ ಮಾಡ್ಲಿ ಅಂತ. ಸೊ ಮಾಯಾ ಡಿಸೈಡ್ ಮಾಡ್ತಾಳೆ, ಡೈರೆಕ್ಟ್ ಅವನ ಹತ್ರ ಹೋಗಿ ನನ್ನ ಕೆಲಸ ಹೋಗ್ಬಿಡುತ್ತೆ, ಆತ ಬಂದು ಅಂದ್ರೆ ಆ ಪೊಲೀಸ್ ಬಂದು ನಮ್ಮ ವರ್ಕ್ ಪ್ಲೇಸ್ ನಲ್ಲೇನೆ ದುಡ್ಡು ಕೊಡು ಅಂತ ಕೇಳ್ತಿದ್ದ, ಆದಷ್ಟು ಬೇಗ ದುಡ್ಡನ್ನ ಅರೇಂಜ್ ಮಾಡಪ್ಪ ಅಂತ ಹೇಳ್ತಾರೆ. ಸರಿ ನಿಮ್ಮಂತ ಒಳ್ಳೆಯವರಿಗೆ ನಾನು ಮೋಸ ಮಾಡೋದಿಲ್ಲ, ದುಡ್ಡನ್ನ ಅರೇಂಜ್ ಮಾಡ್ತೀನಿ ಅಂತ ಕಾರ್ತಿ ಒಪ್ಕೊಳ್ತಾರೆ. ಬೈ ದ ವೇ ಇವ್ರಪ್ಪ ಸತ್ತಿರೋದ್ನ ಇವರು ಪೇಪರ್ ನಲ್ಲೆಲ್ಲ ಶ್ರದ್ಧಾಂಜಲಿ ಹಾಕ್ಸಿದಾರಲ್ಲ, ಯಾರೋ ಕಾರ್ತಿ ಅವರು ಅವ್ರ ಅಪ್ಪ ಸತ್ತಿರೋದನ್ನ ಶ್ರದ್ಧಾಂಜಲಿ ಹಾಕ್ಸಿದ್ದಾರೆ. ಆ ಪೇಪರ್ ಎಲ್ಲ ಈಗ ಹಳೇದಾಗೋಗಿದೆ, ಅವುಗಳನ್ನ ಕಟ್ ಮಾಡ್ಕೊಂಡು ಅದ್ರೊಳಗಡೆ ಸಮೋಸ ಹಾಕೋಕೆ ಜನಗಳು ಶುರು ಮಾಡಿದ್ದಾರೆ. ಹೀಗೆ ಈ ಪೇಪರ್ ಒಂದು ಟ್ರೈನ್ ನಲ್ಲಿ ಕುಳಿತಿರುವ ಒಬ್ಬ ವ್ಯಕ್ತಿಗೆ ಸಿಗುತ್ತೆ. ಆತನ ಮುಖವನ್ನ ನಮ್ಗಿನ್ನು ತೋರಿಸಿರೋದಿಲ್ಲ. ಆತ ಪೇಪರ್ ನ ನೋಡಿ ಶಾಕ್ ಆಗ್ಬಿಡ್ತಾರೆ. ನಂತರ ಅವರ ಮುಖವನ್ನ ತೋರಿಸ್ತಾರೆ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಕಾರ್ತಿ ಅವರ ಸ್ವತಃ ಅಪ್ಪನೇ. ಸೊ ಬೇಸಿಕಲಿ ಅವ್ರು ಸತ್ತಿಲ್ಲ, ಅವ್ರು ಸತ್ತೋಗಿದ್ದಾರೆ ಅಂತ ಪೇಪರ್ ನ ಶ್ರದ್ಧಾಂಜಲಿ ಬಂದಿದೆ. ಏನಾಗ್ತಿದೆ ಅಂತ ಅವ್ರಿಗೆ ಕನ್ಫ್ಯೂಸ್ ಆಗೋಗ್ಬಿಡುತ್ತೆ. ತಕ್ಷಣ ತಮ್ಮ ಟ್ರಿಪ್ ಅನ್ನ ಕ್ಯಾನ್ಸಲ್ ಮಾಡಿ ಡೈರೆಕ್ಟ್ ಗ್ಯಾರೇಜ್ ಗೆ ಹೋಗ್ತಾರೆ. ಗ್ಯಾರೇಜ್ ನಲ್ಲಿ ಇವರ ಫೋಟೋಗೆ ಹಾರ ಹಾಕಿರೋದ್ ಕಾಣುತ್ತೆ. ನಾನು ಬದುಕಿದ್ದಾಗ್ಲೇ ನನ್ನ ಸಾಯಿಸ್ಬಿಟ್ಟೇನೋ ಮಗನೇ, ಇಲ್ಲೇನೋ ಇನ್ಶೂರೆನ್ಸ್ ಎಲ್ಲ ಕ್ಲೈಮ್ ಮಾಡ್ತಿದ್ಯಾ ಅಂತ ಡಾಕ್ಯುಮೆಂಟ್ ಇದೆ, ಏನೋ ಮಾಡ್ತಿದ್ಯಾ ನೀನು, ಇನ್ಶೂರೆನ್ಸ್ ದುಡ್ಡು ಹೊಡೆದ್ಬಿಟ್ಟೇನೋ ಮಗನೇ ಅಂತ ಮಗನಿಗೆ ಬೈಯೋಕ್ ಶುರು ಮಾಡ್ತಾರೆ. ಅಂಡ್ ಫೇಕ್ ಡೆತ್ ಸರ್ಟಿಫಿಕೇಟ್ ಎಲ್ಲ ಕ್ರಿಯೇಟ್ ಮಾಡಿದ್ಯಲ್ಲ, ನಿನ್ಗೆ ಮಾನ ಮರ್ಯಾದೆ ಇಲ್ಲ ಅಂತ ಕಪ್ಪಾಳಕ್ ಹಾಕ್ತಾರೆ. ದುಡ್ಡು ಹೊಡಿಯೋಕೆ ಏನು ಬೇಕಾದ್ರೂ ಮಾಡೋಕ್ ಸಿದ್ಧನಾಗಿದ್ಯಾ ಅಂತ ಬೈತಾರೆ. ಆಗ ರಾಕಿ ರಿವರ್ಸ್ ಅವ್ರ ಅಪ್ಪನ್ಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಏನಪ್ಪ ನೀನ್ ಬಾರಿ ದೊಡ್ಡ ಇನ್ಶೂರೆನ್ಸ್ ಮಾಡಿಕ್ಬಿಟ್ಟಿದ್ಯಾ, ಇನ್ಶೂರೆನ್ಸ್ ಮಾಡಿದ್ರೆ ತಾನೇ ನನ್ಗೆ 2 ಕೋಟಿ ಸಿಗೋದು, ಯಾವ ಇನ್ಶೂರೆನ್ಸ್ ಮಾಡಿಲ್ಲ, ಇನ್ಶೂರೆನ್ಸ್ ತಗೊಂಡ್ಬಿಡ್ತೀನಿ ಅಂತ. ಇದೆಲ್ಲ ನಾವ್ ಹಾಕಿರೋ ಸ್ಕೆಚ್ ಅಷ್ಟೇ, ನನ್ ಸ್ಟೋರಿ ಫುಲ್ ಕೇಳು ಅಂತ ಸ್ಟೋರಿ ಹೇಳಲಿಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಪ್ರಿಯಾದು ಕತೆ ಬರುತ್ತೆ. ಅವ್ರ ಅಣ್ಣ ಆತ್ಮಹತ್ಯೆ ಮಾಡ್ಕೊಂಡಾಗಿಂದ ಪ್ರಿಯಾ ನಮ್ಮ ಅಣ್ಣನ ಆತ್ಮಹತ್ಯೆಗೆ ನಾನೇ ಕಾರಣ ಆಗ್ಬಿಟ್ಟೆ ಅಂತ ಅಂದ್ಕೊಂಡ್ ತಿರ್ಗ್ತಿರ್ತಾರೆ. ಒಂದ್ಸಲ ಅವರ ಕಂಪ್ಯೂಟರ್ ನ ನೋಡಿದಾಗ ಒಂದಷ್ಟು ಇಮೇಲ್ಗಳು ಇವರಿಗೆ ಕಾಣ್ತವೆ. ಏನಿದು ಇಮೇಲ್ಗಳು ಅಂತ ವಿಚಾರಿಸ್ಲಿಕ್ಕೆ ಅವರ ಅಣ್ಣನ ಫ್ರೆಂಡ್ ಹತ್ರಕ್ಕೆ ಹೋಗ್ತಾರೆ. ಫ್ರೆಂಡ್ ಆಗ ಕತೆ ಹೇಳ್ತಾರೆ. ನಿಮ್ಮಪ್ಪ ಸತ್ತ ನಂತರ ಫ್ಯಾಮಿಲಿಲಿ ಸ್ವಲ್ಪ ಟ್ರಬಲ್ ಇತ್ತು, ಹಣಕಾಸಿನ ಕೊರತೆ ಇತ್ತು, ಜೊತೆಗೆ ಈತ ರಣಜಿಗೆ ಟ್ರೈನಿಂಗ್ ಮಾಡುವ ಪ್ರೆಷರ್ ನಲ್ಲಿದ್ದ. ಆ ಸಮಯದಲ್ಲಿ ಒಂದು ಕಾಲ್ ಬಂತು ಈತನಿಗೆ, ನಿಮ್ಮಪ್ಪಂದು ಇನ್ಶೂರೆನ್ಸ್ ಇದೆ, 50 ಲಕ್ಷ ದುಡ್ಡು ಕೊಡ್ತೀವಿ, ಆದ್ರೆ ನಾಮಿನೇಷನ್ ರಾಂಗ್ ಇದೆ, ಅದಕ್ಕೆ 2 ಲಕ್ಷ ಲಂಚ ಕೊಟ್ರೆ ನಾಮಿನೇಷನ್ ಹೆಸರನ್ನ ಚೇಂಜ್ ಮಾಡ್ತೀವಿ ಅಂತ. ಸರಿ ಹೇಗೋ ದುಡ್ಡು ಸಿಗತ್ತಲ್ಲ, 2 ಲಕ್ಷ ಅರೇಂಜ್ ಮಾಡೋಣ ಅಂತ ಪ್ರಿಯಾ ಅವರನ್ನ ದುಡ್ಡು ಅರೇಂಜ್ ಮಾಡೋಕ್ ಕೇಳಿತಾರೆ. ಅಂಡ್ ಮನೆಯಲ್ಲಿ ಯಾರಿಗಾದ್ರೂ ಹೇಳಿದ್ರೆ ಅವರೆಲ್ಲ ಸುಮ್ನೆ ಟೆನ್ಷನ್ ಆಗ್ತಾರೆ, ದುಡ್ಡು ಅದು ಇದು ಅನ್ಕೊಂಡು ಹೇಳೋದು ಬೇಡ ಅಂತ ಸುಮ್ನಾಗ್ತಾರೆ. ಹೆಂಗೋ 2 ಲಕ್ಷ ಅರೇಂಜ್ ಮಾಡಿ ಕೊಡ್ತಾರೆ. ಕೊಟ್ಟ ನಂತರ ಮತ್ತದೇ ಸ್ಟೋರಿ. ಪೊಲೀಸ್ ಅಪ್ಪನ್ ವೇಷ ಹಾಕೊಂಡು ಒಬ್ಬ ವ್ಯಕ್ತಿ ಬರ್ತಾನೆ. ಫ್ರಾಡ್ ಮಾಡಿದೀರಾ, ಒದ್ದೊಳಗಾಗ್ತೀನಿ ಅಂತ ಹೇಳ್ತಾನೆ. ಇದನ್ನ ನಿಲ್ಲಿಸಬೇಕು ಅಂದ್ರೆ 5 ಲಕ್ಷ ದುಡ್ಡು ಕೊಡಿ ಅಂತ ಕೇಳ್ತಾನೆ. ಸೊ ಪ್ರಿಯಾ ಅವರನ್ನ 5 ಲಕ್ಷ ದುಡ್ಡನ್ನ ಹೊಂದಿಸ್ಲಿಕ್ಕೆ ಬರ್ತಾರೆ. ಮನೆಯಲ್ಲಿ ದುಡ್ಡು ಇರೋದಿಲ್ಲ, ಮನೇನ ಒಡವೆ ಕದ್ಕೊಂಡೋಗಿ 5 ಲಕ್ಷ ದುಡ್ಡು ಕೊಡ್ತಾರೆ. ಇನ್ನೊಂದು ವಾರದಲ್ಲಿ ನಿಮ್ಗೆ ಇನ್ಶೂರೆನ್ಸ್ ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಗಾಯಬ್ ಆಗ್ಬಿಡ್ತಾರೆ. ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಇಲ್ಲ. ಇವ್ರು ಎಷ್ಟು ಸಲ ಕಾಲ್ ಮಾಡಿದ್ರು ಫೋನ್ ರಿಸೀವ್ ಮಾಡೋದಿಲ್ಲ. ಒಂದ್ಸಲ ಅವಳು ರಿಸೀವ್ ಮಾಡ್ಬಿಡ್ತಾಳೆ. ರಿಸೀವ್ ಮಾಡಿದ್ಮೇಲೆ ದುಡ್ಡು RBI ನಲ್ಲಿ ಸ್ಟ್ರಕ್ ಆಗಿದೆ, ಇನ್ನೊಂದ್ 2 ಲಕ್ಷ ದುಡ್ಡಿದ್ರೆ ಕೊಡಿ, ಆ ನಂತರ ದುಡ್ಡನ್ನ ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಅವಳು ಹೇಳ್ತಾಳೆ. ಆಗ ನೀನ್ ಫ್ರಾಡ್ ಮಾಡ್ತಿದ್ಯಾ ಅಂತ ಇವರು ಅಂದ್ರೆ ಪ್ರಿಯಾ ಅವರ ಅಣ್ಣ ಬೈದ್ಬಿಟ್ಟು ನಂಗೆ ದುಡ್ಡು ಸಿಗೋದಿಲ್ಲ ಅಂತ ಕನ್ಫರ್ಮ್ ಆದ್ಮೇಲೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಈ ವಿಚಾರ ಪ್ರಿಯಾಗೆ ಗೊತ್ತಾಗುತ್ತೆ. ಪ್ರಿಯಾ ಮುಖಾಂತರ ಕಾರ್ತಿಗೆ ಗೊತ್ತಾಗುತ್ತೆ. ಇವ್ರುಗಳ ಮ್ಯೂಚುವಲ್ ಫ್ರೆಂಡ್ ಈಗ ಒಬ್ರು ಪೊಲೀಸ್ ಆಗಿದ್ದಾರೆ. ಆ ಪೊಲೀಸ್ ಹತ್ರ ಇವ್ರು ಹೋಗಿ ಹೇಳ್ತಾರೆ, ಹೇಗಾದ್ರೂ ಮಾಡಿ ಫ್ರಾಡ್ ಗಳನ್ನ ಹಿಡ್ದು ಹಾಕ್ಬೇಕು ಅಂತ. ಬಟ್ ಪೊಲೀಸ್ ಹೇಳ್ತಾರೆ, ಎವಿಡೆನ್ಸ್ ಇಲ್ದಲೆ ಏನು ಮಾಡಕ್ ಆಗಲ್ಲಪ್ಪ, ನಾನು ಎಷ್ಟೊಂದು ಟ್ರೈ ಮಾಡಿದೀನಿ, ಬಟ್ ಪ್ರತಿ ಸಲನೂ ಅವ್ರು ಎಸ್ಕೇಪ್ ಆಗ್ತಾರೆ, ಸಿಮ್ ಗಳನ್ನ ಚೇಂಜ್ ಮಾಡ್ತಾರೆ, ಜೊತೆಗೆ ಹಣ ಕೊಟ್ಟಿರೋದಕ್ಕೆ ತಗೊಂಡಿರೋದಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ, ಸೊ ಅವರನ್ನ ಒಳಗ್ ಹಾಕೋದು ಬಹಳ ಕಷ್ಟ ಆಗಿದೆ ಅಂತ. ಸೊ ಕಾರ್ತಿ ಒಂದು ಪ್ಲಾನ್ ಮಾಡ್ತಾರೆ, ಆ ಫ್ರಾಡ್ ಗಳಿಗೆ ನಾವು ರಿವರ್ಸ್ ಫ್ರಾಡ್ ಪ್ಲಾನ್ ಮಾಡೋಣ ಅಂತ. ಬೇಸಿಕಲಿ ಇವ್ರ ಅಪ್ಪನನ್ನ
ಟ್ರಿಪ್ ಗೆ ಕಳಿಸ್ಬಿಟ್ಟು ಇವರಪ್ಪ ಸತ್ತೋದ್ರು ಅಂತ ಫೇಕ್ ಡೆತ್ ಸರ್ಟಿಫಿಕೇಟ್ ಅನ್ನ ಕ್ರಿಯೇಟ್ ಮಾಡಿ ಆ ಸರ್ಟಿಫಿಕೇಟ್ ಗಳು ಈ ಫ್ರಾಡ್ ಗಳ ಕೈಗೆ ಸಿಗುವಂತೆ ಮಾಡಿ ಅವರೇ ಬಂದು ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಇನ್ಶೂರೆನ್ಸ್ ಕೊಡ್ತೀವಿ 20% ಕಮಿಷನ್ ಕೊಡಿ ಅಂತೆಲ್ಲ ನಾಟಕ ಆಡುವಂತೆ ಮಾಡ್ತಾರೆ. ಫೈನಲಿ 40 ಲಕ್ಷ ದುಡ್ಡನ್ನ ಅವರಿಗೆ ಕೊಡುವಾಗ ರೆಡ್ ಹ್ಯಾಂಡ್ ಆಗಿ ಹಿಡಿಯೋದು ಅಂತ ಇವ್ರ ಪ್ಲಾನ್ ಆಗಿರುತ್ತೆ. ಬಟ್ ಈ ಪ್ಲಾನ್ ವರ್ಕೌಟ್ ಆಗ್ಲಿಕ್ಕೆ ಒಬ್ಬ ರೌಡಿಯ ಸಹಾಯ ಬೇಕಾಗಿರುತ್ತೆ. ಆಗ ಇವರು ಭೇಟಿ ಮಾಡೋದು ಯಾರು, ಅದೇ ಯಾವ್ದೋ ರೆಡ್ಡಿ ಇದಾರಲ್ಲ ಅವರು. ಆ ರೆಡ್ಡಿ ಬೇರೆ ಯಾರು ಅಲ್ಲ, ಈ ರಾಕಿ ಅವರ ತಾತ ರೆಡ್ಡಪ್ಪ ಅವ್ರ ಆಪೋಸಿಟ್ ಒಬ್ರು ಮಿಸ್ಟರ್ ರೆಡ್ಡಿ ಇರ್ತಾರಲ್ಲ ಅವರ ಮಗ ಮಿಸ್ಟರ್ ರೆಡ್ಡಿ. ಈ ರೆಡ್ಡಪ್ಪನ ಮುಗಿಸ್ಬಿಡ್ಬೇಕು ಒಂದ್ ಸಿಟಿಗೆ ಬಂದಿರ್ತಾರೆ. ನಂತರ ಇವ್ರಿಗೆ ಅರ್ಥ ಆಗತ್ತೆ ಇದೆಲ್ಲ ಸರಿ ಇಲ್ಲ, ದ್ವೇಷ ಬೆಳೆಸೋದು ಸರಿ ಇಲ್ಲ ಅಂತ ಕಷ್ಟಪಟ್ಟು ದುಡಿಯೋಕ್ ಶುರು ಮಾಡ್ತಾರೆ. ಚೆನ್ನಾಗಿ ದುಡ್ಡು ಮಾಡಿರ್ತಾರೆ. ನಿಮ್ಮ ಅಪ್ಪನಿಂದಲೇ ಇದೆಲ್ಲ ಆಯ್ತು, ಸೊ ನಿಮ್ಮ ಅಪ್ಪನಿಗೆ ನಾವು ಋಣಿಯಾಗಿರ್ತೀವಿ ಅಂತ ಆ ಮಿಸ್ಟರ್ ರೆಡ್ಡಿ ಮಗ ಈಗ ರಾಕಿಗೆ ಸಹಾಯ ಮಾಡ್ಲಿಕ್ಕೆ ಒಪ್ಕೊಳ್ತಾರೆ. ರೌಡಿ ತರ ನಾಟಕ ಆಡ್ತಾರೆ. ಆ ಫ್ರಾಡ್ ಗಳನ್ನ ಸರಿಯಾಗಿ ಯಾಮರ್ಸ್ತಾರೆ ಎಲ್ಲ ಸೇರ್ಕೊಂಡು. ಈ ಕಡೆ ಈ ಮಾಯಾ ಮತ್ತೆ ಪ್ರೆಷರ್ ಇಡೋಕೆ ಬಂದವಳೆ. ದುಡ್ಡು ಬೇಕೇ ಬೇಕು ರಾಕಿ, ಇಲ್ಲ ಅಂದ್ರೆ ನನ್ ಕೆಲ್ಸ ಹೋಗ್ಬಿಡತ್ತೆ. ಬ್ಯಾಂಕ್ ಅವರು ನಿನ್ ಜಮೀನನ್ನ ನಿನ್ನ ಸೈಟ್ ಅನ್ನ ಅಡ ಇಟ್ಕೊಂಡು ದುಡ್ಡು ಕೊಡ್ದಲ್ಲ ಇದ್ರು ಪರವಾಗಿಲ್ಲ, ಸೇಟುಗಳು ಕೊಡ್ತಾರಲ್ವಾ 2-3% ಬಡ್ಡಿಗೆ, ಅವ್ರ ಹತ್ರ ಹೋಗಿ ತಗೋ ಅಂತ. ಸರಿ ಹಂಗೆ ಮಾಡ್ತೀನಿ ಅಂತ ಇವರು ಸೇಟು ಹತ್ರ ಹೋಗ್ತಾರೆ. ಒಂದಷ್ಟು ದುಡ್ಡನ್ನ ಹೊಂದಿಸ್ಕೊಂಡು ಇಂಥ ಟೈಮ್ಗೆ ಮೀಟ್ ಆಗಿ ಅಂತ ಹೇಳ್ತಾರೆ. ಒಂದು ಹೋಟೆಲ್ಗೆ ಕರೆದು ಅವ್ರಿಗೆಲ್ಲ ಕಿಟ್ ವ್ಯಾಗ್ ಅನ್ನ ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಅಷ್ಟ್ರಲ್ಲಿ ಇವ್ರ ಅಪ್ಪ ಅಂದ್ರೆ ರಾಕಿ ಅವ್ರ ಅಪ್ಪ ಒಂದ್ ತರಲೆ ಮಾಡ್ಬಿಡ್ತಾರೆ. ಅವ್ರಿಗೆ ನಾಮೇಶ ಕಾಣಿಸ್ಬಿಡ್ತಾನೆ. ಆಲ್ ಇಂಡಿಯಾ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ಅಂತ ದುಡ್ಡು ಕೊಡ್ದಲೆ ನಾಮ ಇಟ್ಟಿದ್ಯಾ ನೀನು, ದುಡ್ಡು ಕೊಡು ಅಂತ ಅವನನ್ನ ಅಟ್ಟ ಆಡಿಸ್ಕೊಂಡು ಅದೇ ಹೋಟೆಲ್ಗೆ ಬಂದ್ಬಿಡ್ತಾರೆ. ಈಗ ಹೋಟೆಲ್ ನಲ್ಲಿ ಮಾಯನ್ ಮ್ಯಾನೇಜರು, ಆ ಪೊಲೀಸ್, ಡೂಪ್ಲಿಕೇಟ್ ಪೊಲೀಸ್ ಎಲ್ರು ಇವ್ರ ಅಪ್ಪನ್ ನೋಡ್ಬಿಡ್ತಾರೆ. ಯಾಮಾರ್ಬಿಟ್ವಿ ನಾವು, ನಮ್ಮನ್ ಸಿಕ್ಕಾಕ್ಸ್ಲಿಕ್ಕೆ, ನಮ್ಮನ್ ಟ್ರ್ಯಾಪ್ ಮಾಡ್ಲಿಕ್ಕೆ ಇವ್ರು ಪ್ಲಾನ್ ಮಾಡ್ತಾವ್ರೆ, ಸೊ ಇಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಈ ರಾಕಿ ಮೊಕ್ಕಕ್ಕೆ ಪೆಪ್ಪರ್ ಸ್ಪ್ರೇ ಮಾಡ್ಬಿಟ್ಟು ಇವ್ರ ಬ್ಯಾಗ್ ಅನ್ನ ಕಿತ್ಕೊಂಡು ಓಡ್ಲಿಕ್ಕೆ ಶುರು ಮಾಡ್ತಾರೆ. ಬಟ್ ರಾಕಿ ಅಟ್ಟಾಡಿಸ್ಕೊಂಡು ಹೋಗ್ತಾರೆ ಕಾರ್ನಲ್ಲಿ. ಇವರ ಹೊಡೆದಾಟದಲ್ಲಿ ಬ್ಯಾಗ್ ಕಿತ್ಕೊಂಡು ದುಡ್ಡೆಲ್ಲ ಆಕಾಶಕ್ಕೆ ಹಾರ್ಬಿಡುತ್ತೆ. ನಂತರ ಗೊತ್ತಾಗುತ್ತೆ ಇದು ಫೇಕ್ ದುಡ್ಡು ಅಂತ. ಒಂದು ದೊಡ್ಡ ಫೈಟ್ ನಡೆಯುತ್ತೆ. ಫೈಟ್ ನಲ್ಲಿ ರಾಕಿ ವಿನ್ ಆಗ್ತಾರೆ. ರಾಕಿ ಫ್ರೆಂಡ್ ಪೊಲೀಸ್ ಕೂಡ ಬಂದು ಎಲ್ಲರನ್ನ ಒದ್ದು ಹೇಳ್ಕೊಂಡು ಹೋಗ್ತಾರೆ. ಇವ್ರಿಗೆಲ್ಲ 10 ವರ್ಷ ಕಠಿಣ ಶಿಕ್ಷೆ ಆಗುತ್ತೆ. ಶಿಕ್ಷೆ ಆದ ನಂತರ ರಿವೀಲ್ ಮಾಡ್ತಾರೆ ರಾಕಿ, ನಾವು ನಿಮ್ಮನ್ನ ಹೇಗೆ ಟ್ರ್ಯಾಪ್ ಮಾಡಿದ್ವಿ ಅಂತ. ಜೊತೆಗೆ ಮೊಟ್ಟ ಮೊದಲ ಬಾರಿಗೆ ಮಾಯಾಗೆ ಪ್ರಿಯಾನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆಗ ಮಾಯಾಗೆ ಫ್ಲಾಶ್ ಆಗುತ್ತೆ, ಪ್ರಿಯಾ ಅವ್ರಿಗೆ ನಾವು ಮೊದಲೇ ಟೋಪಿ ಹಾಕಿದ್ವಿ, ಈಗ ನಾವು ರಿವರ್ಸ್ ಟೋಪಿ ಹಾಕೊಂಡ್ವಿ ಅಂತ. ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಮೂವಿ ಒಂಥರ ಫನ್ನಿ ಆಗಿದೆ. ಕನ್ನಡದಲ್ಲೂ ಡಬ್ ಆಗಿದೆ. ಅಮೆಜಾನ್ ಪ್ರೈಮ್ ನಲ್ಲಿ ಇದೆ. ಆರಾಮಾಗಿ ಒಂದ್ಸಲ ನೋಡ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಟೇಕ್ ಕೇರ್, ಬೈ. ಜೈ ಹಿಂದ್, ಜೈ ಕರ್ನಾಟಕ.